ಪ್ರೀತಿಯ ಸ್ನೇಹಿತರೆ, ಎಸ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ಪ್ರೀತಿಯ ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಉದ್ಯೋಗಗಳ ಒಂದು ನೇಮಕಾತಿ ಪ್ರಾರಂಭಗೊಂಡಿದೆ ಅಂತ ಹೇಳಬಹುದು. ಇಲ್ಲಿ ಉದ್ಯೋಗಗಳ ನೇಮಕಾತಿ ಇತ್ತೀಚೆಗೆ ನೋಟಿಫಿಕೇಶನ್ ಆದ ಇಲಾಖೆಗಳಂದರೆ ಪೊಲೀಸ್ ಇಲಾಖೆಯಿಂದ ಸಿವಿಲ್ ಕಾನ್ಸ್ಟೇಬಲ್, ಅದರ ಜೊತೆ CRDR ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಯಾರೆಲ್ಲ ಅರ್ಹತೆಯನ್ನು ಹೊಂದಿರ್ತೀರಿ ಎಲ್ಲರೂ ಅಪ್ಲಿಕೇಶನ್ ಹಾಕಿ ನಿಮ್ಮ ಸ್ಟಡಿ ಕಡೆ ಗಮನ ಕೊಡಿ ಅಂತ ಹೇಳ್ತಾ, ಪ್ರೀತಿಯ ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಇವತ್ತು ಯಾವುದಪ್ಪ ಅಂದರೆ KE ಅವರ ಹಿಂದಿನ ಒಂದು 2023ರಲ್ಲಿ ನಡೆಸಿದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಮಾನ್ಯ ಜ್ಞಾನ ಯಾವ ರೀತಿ ಕೇಳಿದ್ದಾರೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ನಿಮ್ಮ ಮುಂದಿನ ಒಂದು ಸಿವಿಲ್ ಕಾನ್ಸ್ಟೇಬಲ್ ಮತ್ತು ಅದೇ ರೀತಿ CRDR ಇನ್ನಿತರ KE ನಡೆಸುವ ಎಕ್ಸಾಮ್ಗಳಿಗೆ ಹೆಲ್ಪ್ಫುಲ್ ಆಗುವಂಥ ಒಂದು ಅಭಿಪ್ರಾಯದ ಮೇರೆಗೆ 2013ರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿದರು. GK ಪ್ರಶ್ನೆ ಪತ್ರಿಕೆ ಇದು 2 ಗಂಟೆ ಅವಧಿಯಾಗಿರುತ್ತೆ ಸ್ನೇಹಿತರೆ. ನಿಮಗೂ ಸಹ ಸೇಮ್ ಆಗಿರ್ತದೆ. ಈ ಕ್ವಶನ್ ಪೇಪರ್ ಬಿಡಿಸುವುದರಿಂದ ನಿಮಗೇನು ಲಾಭ ಅಂದರೆ ಯಾವ ಭಾಗದಿಂದ ನಿಮಗೆ ಅತಿ ಹೆಚ್ಚಿನ ಕ್ವಶನ್ ಬರ್ಬೋದು, ಅದೇ ರೀತಿ ಯಾವ ರೀತಿ ಕ್ವಶನ್ ಕೇಳಿದರೆ ಈ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ನಿಮಗೆ ಒಂದು ಸ್ವಲ್ಪ ಐಡಿಯಾ ಬರ್ತಂದಿರ್ತೀನಿ. ಈ ಕ್ವಶನಿಂದ ನಿಮಗೆ 1 ರಿಂದ 2 ಮಾರ್ಕ್ಸು 3 ಮಾರ್ಕ್ಸು ಬರ್ಬೋದು ಸ್ನೇಹಿತರೆ. ಅದಕ್ಕಾಗಿ ನಿಮ್ಮ ಓಲ್ಡ್ ಕ್ವಶನ್ ಪೇಪರ್ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಇವತ್ತು ನಾವು ಯಾರೇ ಏನು ಹೇಳಿದರೂ ಸಹ ಓಲ್ಡ್ ಕ್ವಶನ್ ಪೇಪರ್ ಓದೋದೇ, ನೀವು ರಿವಿಷನ್ ಮಾಡದೆ ಹೋಗಬೇಡಿ ಎಕ್ಸಾಮ್ಗೆ. ಯಾಕಂದರೆ ಆಗಸ್ಟ್ನೇ 2ನೇ ತಾರೀಕಿಗೆ ಎಕ್ಸಾಮ್ ಇದೆ ಸ್ನೇಹಿತರೆ. ಅದಕ್ಕಾಗಿ ನೀವು KE ಅವರು ನಡೆಸಿರುವ ಎಲ್ಲ ಸಾಮಾನ್ಯ ಜ್ಞಾನ ಪತ್ರಿಕೆ ನೀವು ಬಿಡಿಸಿ ಅದ್ರ ಜೊತೆಗೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ನೇರವಾಗಿ ನಿಮ್ಮೊಂದಿಗೆ ಇವತ್ತು ಕ್ವಶನ್ ಪೇಪರ್ ಚರ್ಚೆ ಮಾಡ್ತೀನಿ. ನಾನು ನೇರವಾಗಿ ಆನ್ಸರ್ ಹೇಳ್ತಾ ಇರ್ತೇನೆ ಸ್ನೇಹಿತರೆ. ಅದಕ್ಕಾಗಿ ನೀವು ಎಲ್ಲ ಏನು ಮಾಡಬೇಕಪ್ಪ ಅಂದರೆ ಇದೇ ಕ್ವಶನ್ ಪೇಪರ್ನ ಬಿಡಿಸಿದ್ದು ನೀವು ರಿವಿಷನ್ ಮಾಡಿ ಮತ್ತು ಎಲ್ಲ 4 ಆಪ್ಷನ್ಗಳು ಸಹ ನೀವು ಬಿಡಿಸ್ತಾ ಇರಬೇಕು. ಆವಾಗ ಮಾತ್ರ ನೀವು ಪರ್ಫೆಕ್ಟ್ ಆಗೋದು. ಇಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಪ್ರೀತಿಯ ಸ್ನೇಹಿತರೆ, ಇಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. 1ನೇ ಕ್ವಶನ್ ಯಾವ ರೀತಿ ಇದೆ ಅಂತ ಕೇಳಿದಾರಪ್ಪ ಅಂದರೆ, 1924ರಲ್ಲಿ ನಡೆದ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆ ಈ ಕೆಳಗಿನವರಲ್ಲಿ ಯಾರು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದರು ಅಂತ ನೇರವಾಗಿ ಕ್ವಶನ್ ಕೇಳ್ತಾರೆ. ಇಲ್ಲಿ ಗಂಗಾಧರರಾವ್ ದೇಶಪಾಂಡೆ ಸ್ನೇಹಿತರೆ. ಅಂದರೆ 1924ರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಗಾಂಧೀಜಿ ಭಾಗವಹಿಸಿದ ಏಕೈಕ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಸ್ನೇಹಿತರೆ. ಅದು ಯಾವಾಗಪ್ಪ ಅಂದರೆ 1924. ಈ 24ರಲ್ಲಿ ನಡೆದ ಅಧಿವೇಶನದ ಒಂದು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಯಾರು ಭಾಗವಹಿಸ್ತಾರಪ್ಪ ಅಂದರೆ ಅವರೇ ಗಂಗಾಧರರಾವ್ ದೇಶಪಾಂಡೆ ಅಂತ ಹೇಳ್ತೀವಿ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಈ ಗಂಗಾಧರರಾವ್ ದೇಶಪಾಂಡೆ ಅವ್ರ ಬಗ್ಗೆ ಸಂಪೂರ್ಣವಾಗಿ ನೀವು ನೋಡಿಕೊಳ್ಳಬೇಕು. ಯಾಕಪ್ಪ ಅಂದರೆ ಇವರ ಇದೇ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿ ಕ್ವಶನ್ ಕೇಳ್ತಾ ಇರ್ತಾರೆ. ಅದಕ್ಕಾಗಿ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಗಂಗಾಧರರಾವ್ ದೇಶಪಾಂಡೆ ಮತ್ತು ಮಹಾತ್ಮ ಗಾಂಧೀಜಿ ಜೊತೆ ಇದ್ದಿರ್ತಾರೆ, ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಎಷ್ಟು ಜನ ಭಾಗವಹಿಸಿದ್ರು, ಇಲ್ಲಿ ಅಲ್ಲಿನ ಬಾವಿಗೆ ಪಂಪ ಸಾಗರ ಅಂತ ಇಡ್ತಾರೆ. ಇನ್ನು ಹಲವಾರು ಮಂದಿ ಭಾಗವಹಿಸಿದ ಒಂದು ಯಾರು ಇಂಪಾರ್ಟೆಂಟ್ ಇರ್ತಾರೆ ಆ ವ್ಯಕ್ತಿಗಳ ಬಗ್ಗೆ ನೋಡ್ಕೊಳ್ಳಿ. ಮತ್ತು ಗಾಂಧೀಜಿಯವರು ಭಾಗವಹಿಸಿದ ಏಕೈಕ 1924ರ ಕಾಂಗ್ರೆಸ್ ಅಧಿವೇಶನ ಅಂತ ಹೇಳ್ತೀವಿ. ಇದು ವಿಶೇಷವಾಗಿದೆ ಸ್ನೇಹಿತರೆ. ಗಾಂಧೀಜಿಯವರು ನಮ್ಮ ಕರ್ನಾಟಕಕ್ಕೆ ವಿಶೇಷವಾಗಿ ಭೇಟಿ ಕೊಟ್ಟಿದ್ದರು. ಅದೇ ರೀತಿ ನಂದಿ ಬೆಟ್ಟಕ್ಕೂ ಸಹ ಭೇಟಿ ಕೊಟ್ಟು ಅಲ್ಲಿ ವಾಸ್ತವವನ್ನು ಹುಟ್ಟಿರ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಗಾಂಧೀಜಿಯವರ ಬಗ್ಗೆ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಯಾಕಂದರೆ ಮುಂದಿನ ಎಕ್ಸಾಮಲ್ಲಿ ಗಾಂಧಿ ಯುಗದ ಕುರಿತು ನಿಮಗೆ ಕ್ವಶನ್ ಬಂದೇ ಬರ್ತದೆ. ನೆಕ್ಸ್ಟ್ ಕ್ವಶನ್ ಕೊಡ್ತೀನಿ ಸ್ನೇಹಿತರೆ. ಕನ್ನಡ ಸಾಹಿತ್ಯ ಪರಿಷತ್ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು? 1921, 1915, 1917, 1919. ಇಲ್ಲಿ 1915 ಸರಿಯಾಗಿರ್ತದೆ ನೋಡಿ. 1915 ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಯಾವಾಗ ಅಸ್ತಿತ್ವಕ್ಕೆ ಬಂದರೆ 1915ರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಕರ್ನಾಟಕದಲ್ಲಿ ಮೊದಲ ಮೊಘಲ್ ಅತಿಕ್ರಮಣ ನಡೆದ ವರ್ಷವನ್ನು ಗುರುತಿಸಿ. ಈ ರೀತಿ KE ಅವರು ನಡೆಸುವ ಈ ರೀತಿ ಡಿಫಿಕಲ್ಟ್ ಕ್ವಶನ್ನು ಭಾಳ ಇಂಪಾರ್ಟೆಂಟ್ ಆಗಿರ್ತಾವೆ ಸ್ನೇಹಿತರೆ. ಯಾಕಪ್ಪ ಅಂದರೆ ಅವ್ರು ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡಿ. ಕರ್ನಾಟಕದಲ್ಲಿ ಮೊದಲ ಅತಿಕ್ರಮಣ ನಡೆಸಿದ ವರ್ಷ ಅಂದರೆ ಮೊಘಲರು ಕರ್ನಾಟಕದಲ್ಲಿ ಯಾವ ವರ್ಷದಲ್ಲಿ ಅತಿಕ್ರಮಣ ಅಂದರೆ ದಾಳಿಯನ್ನು ಮಾಡಿದ್ರು ಅಂತ ಕೇಳಿದರೆ ಸ್ನೇಹಿತರೆ, ಇಲ್ಲಿ ಭಾಳ ಇಂಪಾರ್ಟೆಂಟು. ಆನ್ಲೈನ್ ಕ್ವಶನ್ನೇ ಭಾಳ ಡಿಫಿಕಲ್ಟ್ ಆಗಿರ್ತದೆ. ಅದಕ್ಕಾಗಿ KE ಅವರು ನಡೆಸಿರುವ ಒಂದು ಪರೀಕ್ಷೆಯಲ್ಲಿ ಗುಣಮಟ್ಟವಾಗಿರ್ತದೆ. ಇಲ್ಲಿ ಯಾರು ಓದಿರ್ತಾರೋ ಅವರಿಗೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಇಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಮೊಘಲ್ ಸಾಮ್ರಾಜ್ಯದವರು ಏನು ಮಾಡ್ತಾರಪ್ಪ ಅಂದರೆ ಅತಿಕ್ರಮಣ ಅಥವಾ ಯುದ್ಧವನ್ನು ಮಾಡ್ತಾರ ಅಥವಾ ದಾಳಿಯನ್ನು ಮಾಡ್ತಾರೆ ಸ್ನೇಹಿತರೆ. ಇದು 1657ರಲ್ಲಿ ಇವರು ಮೊದಲ ಬಾರಿಗೆ ದಾಳಿ ಮಾಡಿರ್ತಾರೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಾ. ಅದಕ್ಕಾಗಿ ಈ ಮೊಘಲ್ ಸಾಮ್ರಾಜ್ಯದಲ್ಲಿ ಬರುವ ಚಕ್ರವರ್ತಿಗಳಾಗಿರ್ಬೋದು, ಬಾಬಾರರಾಗಿರ್ಬೋದು,
ಅದೇ ರೀತಿ ಹುಮಾಯೂನ್ ಮಗ ಅಕ್ಬರ್ ಮಗ ಜಹಾಂಗೀರ್ ಮಗ ಶಹಜಾನ್ ಮಗ ಔರಂಗಜೇಬ್. ಈ 6 ಜನರ ಬಗ್ಗೆ ಚೆನ್ನಾಗಿ ನೋಡಿಕೊಂಡ್ರೆ ನೀವು 1ರಿಂದ 2 ಮಾರ್ಕ್ಸ್ ತೊಗೊಳ್ಳೇಬಹುದು. ಅದಕ್ಕಾಗಿ ಇಲ್ಲಿ ನೀವು ಮೊಘಲ್ ಸಾಮ್ರಾಜ್ಯದ ಬಗ್ಗೆ ನೋಡ್ಕೊಳ್ಳಬೇಕು. ಅದೇ ರೀತಿ ಕರ್ನಾಟಕದ ಮೇಲೆ ಯಾರು ದಾಳಿ ಮಾಡಿದ್ರು ಆ ಇಸ್ವಿಯಲ್ಲಿ ಸಹ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನು, ವಸುಮಿತ್ರ, ಅಶ್ವಘೋಷ ಮತ್ತು ನಾಗಾರ್ಜುನ ಅಂತ ವಿದ್ವಾಂಸರು ಎಲ್ಲಿ ಇದ್ದರು, ಅಂದರೆ ಯಾರ ಇದ್ದರು ಅಂತ ಹೇಳಲಾಗಿದೆ ಸ್ನೇಹಿತರೆ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ವಸುಮಿತ್ರ ಮತ್ತು ಅಶ್ವಘೋಷ ಮತ್ತು ನಾಗಾರ್ಜುನ ಇವರು ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆಗಿರ್ತಾರೆ. ಅದಕ್ಕಾಗಿ ಮುಂದಿನ ಯಾವುದೇ ಒಂದು ಎಕ್ಸಾಮ್ ಆಗಿರ್ಬೋದು, KE ಆಗಿರ್ಬೋದು ಅಥವಾ KPSC ಇಂದ ನಡೆಸಿರುವ ಎಕ್ಸಾಮ್ಗಾಗಿರ್ಬೋದು, ಇವ್ರ ಬಗ್ಗೆ ಸಂಪೂರ್ಣ ಸವಿವರವಾಗಿ ನೋಡಿಕೊಂಡಾಗ ನೀವು ಯಾವುದೇ ರೀತಿ ಮಾರ್ಕ್ಸ್ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ವಸುಮಿತ್ರ, ಅಶ್ವಘೋಷ, ನಾಗಾರ್ಜುನರಂಥ ವಿದ್ವಾಂಸರು ಯಾರ ಕಾಲಪ್ಪ ಅಂದರೆ ಕನಿಷ್ಕನ ಕಾಲದಲ್ಲಿ, ಅಂದರೆ ಕುಶನರ ಕಾಲದ ಪ್ರಸಿದ್ಧ ಅರಸ ಈ ಕನಿಷ್ಕ ಅಂತ ಹೇಳ್ತೀವಿ. ಈ ಕನಿಷ್ಕನ ಆಸ್ಥಾನದಲ್ಲಿ ವಸುಮಿತ್ರ ಮತ್ತು ಅಶ್ವಘೋಷ ಮತ್ತು ನಾಗಾರ್ಜುನ ವಿದ್ವಾಂಸರು ಕವಿಗಳು ಇದ್ದರು ಸ್ನೇಹಿತರೆ. ಇಲ್ಲಿ ಹರ್ಷವರ್ಧನ, ಇಮ್ಮಡಿ ಪುಲಕೇಶಿ, 1ನೇ ರಾಜ ಇವರ ಬಗ್ಗೆ ಸಹ ನೋಡಿಕೊಳ್ಬೇಕು. 1ನೇ ಹರ್ಷವರ್ಧನ ಕಾಲಕ್ಕೆ ಚೀನಿಯ ಪ್ರವಾಸಿಗರಾದ ಹುಯೆನ್ ತ್ಸಾಂಗ್ ಭೇಟಿ ಕೊಡ್ತಾನೆ ಸ್ನೇಹಿತರೆ. ಅದೇ ರೀತಿ ಇಮ್ಮಡಿ ಪುಲಕೇಶಿಯ ಆಸ್ಥಾನಕ್ಕೂ ಸಹ ಭೇಟಿ ಕೊಟ್ಟಿರ್ತಾನೆ. ಈ ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನ ಬಗ್ಗೆ ಯುದ್ಧ ನಡೆದಾಗ ಕಣ್ಣಾರೆ ಕಂಡ ಆ ಚೀನಿಯ ಪ್ರವಾಸಿಗ ಯಾರಪ್ಪ ಅಂದರೆ ಅವನೇ ಹುಯೆನ್ ತ್ಸಾಂಗ್. ಈ ಹುಯೆನ್ ತ್ಸಾಂಗ್ ಯಾವ ರೀತಿ ಹೇಳ್ತಾರಪ್ಪ ಅಂದರೆ, ಇಮ್ಮಡಿಯ ಪುಲಕೇಶಿ ಮತ್ತು ಹರ್ಷವರ್ಧನ ಮಧ್ಯೆ ಯುದ್ಧ ನಡೆದಾಗ ಹರ್ಷವರ್ಧನ ಹರ್ಷ ಹಾರಿ ಹೋಯಿತು, ಇಮ್ಮಡಿ ಪುಲಕೇಶಿಯ ಕುದುರೆಗಳು ಮಿಂದಿ ಹೋದವು ಅಂತ ಹೇಳ್ತಾನೆ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನ ಮಧ್ಯೆ ಯುದ್ಧ ನಡೆದ ಒಂದು ಭಯಂಕರವಾಗಿ ಕಣ್ಣಾರೆ ಕಂಡ ಈ ಹುಯೆನ್ ತ್ಸಾಂಗ್ ಹೇಳ್ತಾನ, ತನ್ನ ಸಿವಿಕೆಯಲ್ಲಿ ಬರೆದುಕೊಳ್ತಾನೆ ಸ್ನೇಹಿತರೆ. ಅದಕ್ಕಾಗಿ ಈ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ ಮಧ್ಯೆ ಯುದ್ಧ ನಡೆದ ಯಾವುದಪ್ಪ ಅಂದರೆ ಅದೇ ನರ್ಮದಾ ಕಾಳಗ ಅಂತ ಹೇಳ್ತೀವಿ. ಈ ನರ್ಮದಾ ಕಾಳಗ ಇತಿಹಾಸದಲ್ಲೇ ಒಂದು ಅಚ್ಚಳಿಯ ಒಂದು ಯುದ್ಧ ಅಂತ ಹೇಳ್ತೀವಿ. ಅದಕ್ಕಾಗಿ ಇಮ್ಮಡಿ ಪುಲಕೇಶಿ ಆಗಿರ್ಬೋದು, ಹರ್ಷವರ್ಧನ ಆಗಿರ್ಬೋದು, ಅದೇ ರೀತಿ ಇವರ ಒಂದು ಕಾಲದಲ್ಲಿ ಸಂಭವಿಸಿದ ಯುದ್ಧಗಳ ಬಗ್ಗೆ ನೋಡ್ಕೊಳ್ಳಿ. ಇವರಿಗೆ ಉತ್ತರ ಪತೇಶ್ವರ ಅಂದರೆ ಇವನು ದಕ್ಷಿಣ ಪತೇಶ್ವರ ಎಂದು ಕರೆದುಕೊಳ್ತಾರೆ. ಉತ್ತರ ಪತೇಶ್ವರ ಅಂದರೆ ಹರ್ಷವರ್ಧನ ಅಂದರೆ ದಕ್ಷಿಣ ಪತೇಶ್ವರ ಎಂಬ ಬಿರುದ್ದನ ಪಡೆದ ಇಮ್ಮಡಿ ಪುಲಕೇಶಿ. ನೀವು ಉತ್ತರ ಕೇಳಿದರೆ ನಾನು ದಕ್ಷಿಣಕ್ಕೆ ಆಳ್ತೀನಿ, ನಾನು ದಕ್ಷಿಣಕ್ಕೆ ಪ್ರಸಿದ್ಧ ಅರಸ, ನೀನು ಉತ್ತರಕ್ಕೆ ಪ್ರಸಿದ್ಧ ಅರಸ, ಇಬ್ಬರು ಸ್ನೇಹ ಸ್ವಭಾವದಿಂದ ಬಾಳ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಯಾವುದು ಈ ಜಗತ್ತಿನಲ್ಲಿ ಯಾವುದು ಶಾಶ್ವತ ಅಲ್ಲ, ಸ್ನೇಹಕ್ಕಿಂತ ಅಂತ ಹೇಳ್ತೀವಿ. ಅದಕ್ಕಾಗಿ ಈ ಹರ್ಷವರ್ಧನ, ಪುಲಕೇಶಿ, ಕನಿಷ್ಕ 1ನೇ ರಾಜ ಈ 4 ಜನ ರಾಜ್ಯರು ಇಂಪಾರ್ಟೆಂಟ್ ಆಗಿರ್ತಾರೆ. ಇವ್ರ ಬಗ್ಗೆ ಸಂಪೂರ್ಣವಾಗಿ ನೀವು ನೋಡಿಕೊಳ್ಳಬೇಕು. ನೆಕ್ಸ್ಟ್ ಕ್ವಶನು, ನಿಕೊಲೋ ಕೊಂಟಿ ಎಂಬ ಇಟಲಿಯ ಪ್ರವಾಸಿಗ 1420ರಲ್ಲಿ ಇವರ ಆಡಳಿತ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ. ನೀವು ನೇರ ಕೇಳಬಹುದು, ಯಾವ ರೀತಿ ಕೇಳಬಹುದಪ್ಪ ಅಂದರೆ, ನಿಕೊಲೋ ಕೊಂಟಿ ಎಂಬ ಇಟಲಿಯ ಪ್ರವಾಸಿಗ ಯಾವ ಒಂದು ವರ್ಷದಲ್ಲಿ ವಿಜಯನಗರ ಸಾಮ್ರಾಜ್ಯದ 1ನೇ ದೇವರಾಯನ ಆಸ್ಥಾನಕ್ಕೆ ಬಂದನಪ್ಪ ಅಂದರೆ 1420, 1425, 1430. ಈ ರೀತಿ ಕೇಳಿದಾಗ 1420ರಲ್ಲಿ ನಿಕೊಲೋ ಕೊಂಟಿ ಎಂಬ ಇಟಲಿಯ ಪ್ರವಾಸಿಗ ವಿಜಯನಗರ ಸಾಮ್ರಾಜ್ಯಕ್ಕೆ 1ನೇ ದೇವರಾಯನ ಕಾಲದಲ್ಲಿ ಬಂದಿರ್ತಾನೆ ಸ್ನೇಹಿತರೆ. ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಹಲವಾರು ಪ್ರವಾಸಿಗರು ಭೇಟಿ ಕೊಟ್ಟಿರ್ತಾರೆ. ಆ ಪ್ರವಾಸಿಗರು ಮತ್ತು ಆ ರಾಜ್ಯರ ಒಂದು ಬಗ್ಗೆ ಸವಿವರವಾಗಿ ನೋಡಿಕೊಳ್ಳಿ. ಯಾಕಂದರೆ ಹೊಂದಿಸಿ ಬರಲಿ ಕೇಳ್ತಾರೆ. ಒಂದು ವೇಳೆ ಇಲ್ಲಿ ಎಷ್ಟು ತಪ್ಪಿದವೆ, ಇಲ್ಲಿ ಯಾರು ಹೊಂದಾಣಿಕೆ ಇಲ್ಲ ಮತ್ತು ಎಷ್ಟು ಹೇಳಿಕೆಗಳು ಸರಿಯಾಗಿವೆ, ಈ ರೀತಿ ಕ್ವೆಶನ್ ಕೇಳಿದಾಗ ಡಿಫಿಕಲ್ಟ್ ಆಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ನೀವೆಲ್ಲ ಏನು ಮಾಡಬೇಕಪ್ಪ ಅಂದರೆ, ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗರು ಮತ್ತು ಆ ಪ್ರವಾಸಿಗರು ಬಂದ ಅವಧಿಯಲ್ಲಿ ಯಾರು ರಾಜ್ಯದಿರ್ತಾರೆ ಅಂತ ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕು ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಾ. ಅದೇ ರೀತಿ ತಾಳಿಕೋಟಿ ಕದನ ಅಥವಾ ರಕ್ಕಸ ಸಂಗಡಿ ಕದನ ಅಥವಾ ಬನಹಟ್ಟಿ ಕದನ ಅಂತ ನಡೀತಾ. ಆ ಕದನ ನಡೆದಾಗ ರಾಜ್ಯ ಯಾರಪ್ಪ ಅಂದರೆ ಸದಾಶಿವರಾಯ. ಆದರೆ ಮುಂದಾತೋಷರು ಅಳಿಯ ರಾಮರಾಯ ಅಂತ ಹೇಳ್ತೀವಿ. ಇದು ಸಹ ನೆನಪಿಡಬೇಕು, ಇದು ಸಹ ಕ್ವಶನ್ ಆಗಿದೆ. ಸರ್ ಥಾಮಸ್ ರೋ ಇವರ ಆಸ್ಥಾನಕ್ಕೆ ಭೇಟಿ ನೀಡಿದ ರಾಯಭಾರಿ. ಇದು ಸಹ ಭಾಳ ಇಂಪಾರ್ಟೆಂಟು. ಸರ್ ಥಾಮಸ್ ರೋ ಆಸ್ಥಾನಕ್ಕೆ ಭೇಟಿ ನೀಡಿದ 2ನೇ ರಾಯಭಾರಿ. ಇಲ್ಲಿ ನೋಡಿ ಸ್ನೇಹಿತರೆ, ಅಂದರೆ ಮೊಘಲ್ ಸಾಮ್ರಾಜ್ಯಕ್ಕೆ ಸರ್ ಥಾಮಸ್ ರೋ ಭೇಟಿ ಕೊಡ್ತಾರೆ. ಇವ್ರಿಗಿಂತ ಮೊದಲೇ ಇನ್ನೊಬ್ಬರು ಸಹ ಭೇಟಿ ಕೊಟ್ಟಿರ್ತಾರೆ. ಆ ಇನ್ನೊಬ್ಬರು ಭೇಟಿ ಕೊಟ್ಟರು ಯಾರಂತ ನನ್ನ ಕಮೆಂಟ್ ಮುಖಾಂತರ ನೀವು ಕಮೆಂಟ್ನಲ್ಲಿ ಮೆಸೇಜ್ ಮಾಡಿ. ಇಲ್ಲಿ ಸರ್ ಥಾಮಸ್ ರೋ ಇವರು ಬ್ರಿಟಿಷ್ ಅಧಿಕಾರಿ ಇರ್ತಾರೆ. ಆಸ್ಥಾನಕ್ಕೆ ಭೇಟಿ ನೀಡಿದ 2ನೇ ರಾಯಭಾರಿ ಯಾರಪ್ಪ ಅಂದರೆ ಜಹಾಂಗೀರನ ಆಸ್ಥಾನಕ್ಕೆ ಈ ರಾಯಭಾರಿ ಭೇಟಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಈ ರಾಯಭಾರಿ ಯಾಕೆ ಭೇಟಿ ಕೊಟ್ಟಿರ್ತಾನ, ಏನು ಉದ್ದೇಶ ಅಂತ ಇದು ಸಹ ನೀವು ಬಿಡಬೇಕು. ಇಲ್ಲಿ ಜಹಾಂಗೀರ್ ಎಂಬ ಪ್ರಸಿದ್ಧ ಅರಸರಿರ್ತಾನ. ಜಹಾಂಗೀರ್ ಅಂದರೆ ಅಕ್ಬರನ ಮಗ
ಜಹಾಂಗೀರ್ ಆಗಿರ್ತಾನೆ ಸ್ನೇಹಿತರೆ. ಜಹಾಂಗೀರ್ ಮಗ ಶಹಜಾನ್ ಔರಂಗಜೇಬ್ ಇವರ ಬಗ್ಗೆ ಸಂಪೂರ್ಣವಾಗಿ ನೋಡಬೇಕು. ನೂರು ಜಹಾನ್ ಎಂಬ ಅವನ ಹೆಂಡತಿ ಇರ್ತಾಳ ಅಂತ ಹೇಳ್ತೀವಿ. ಅಂದರೆ ಬೆಳಕಿನ ಅಂದರೆ ಅರಮನೆಯ ಜ್ಯೋತಿ ಅಂತ ಕರಿತೀವಿ. ಕೃಷ್ಣದೇವರಾಯ ಸ್ವಂತ ಒಬ್ಬ ಮಹಾನ್ ಕವಿಯಾಗಿದ್ದು ಎಂದು ಕರೆಯಲ್ಪಡ್ತಿದ್ರು. ನೋಡಿ, ವಿಜಯನಗರ ಸಾಮ್ರಾಜ್ಯದ ಮೇಲೆ ಎಷ್ಟು ಕ್ವಶನ್ ಕೇಳಿದಾನೆ ಅಂತ ನಿಮಗೆ ಗೊತ್ತಾಗಬೇಕು ಸ್ನೇಹಿತರೆ. ಇಲ್ಲಿ ಕೃಷ್ಣದೇವರಾಯ ಸ್ವಂತ ಒಬ್ಬ ಮಹಾನ್ ಕವಿಯಾಗಿದ್ದ. ಇದೇ ಪೇಪರಲ್ಲಿ 2 ರಿಂದ 3 5 ಕ್ವಶನ್ ಕೇಳಿದ್ರೆ ವಿಜಯನಗರ ಸಾಮ್ರಾಜ್ಯ. ಅದಕ್ಕಾಗಿ ಯಾವ ರೀತಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಂತ ನಿಮಗೆ ಗೊತ್ತಿರಬೇಕು. ಯಾವ ಒಂದು ಟಾಪಿಕ್ಕು ಇಂಪಾರ್ಟೆಂಟ್ ಆಗುತ್ತಾ ಈ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ಮೊಘಲ್ ಸಾಮ್ರಾಜ್ಯ ಆಗಿರ್ಬೋದು, ಅದೇ ರೀತಿ ಮರಾಠರ ಆಡಳಿತ ಆಗಿರ್ಬೋದು, ಅದೇ ರೀತಿ ಕರ್ನಾಟಕದಲ್ಲಿ ನಡೆದ ಚಳವಳಿಗಳಾಗಿರ್ಬೋದು, ಅದೇ ರೀತಿ ಕರ್ನಾಟಕದ ಸ್ವತಂತ್ರ ಚಳವಳಿ ಭಾಗವಹಿಸಿದ ಪ್ರಮುಖ ನಾಯಕರು, ಅದೇ ರೀತಿ ಮೈಸೂರು ರಾಜ್ಯರ ಆಡಳಿತ ಅಂದರೆ ಅಲ್ಲಿ ಸರ್ ವಿಶ್ವೇಶ್ವರಯ್ಯ ದಿವಾನರು, ಪ್ರಮುಖ ದಿವಾನರು ಅಲ್ಲಿ ಅವರು ಸಹ ಬರ್ತಾರೆ ಸ್ನೇಹಿತರೆ. ಅದಕ್ಕಾಗಿ ನೀವು ಸಂಪೂರ್ಣವಾಗಿ ಸ್ಮಾರ್ಟ್ ಸ್ಟಡಿ ಅಂತ ಅಂದರೆ ನಾವು ಈಸಿಯಾಗಿ ಯಾವ ರೀತಿ ವೇಯಿಂದ ಮುಂದೆ ಹೋದರೂ ಅತಿ ಹೆಚ್ಚು ಅಂಕ ಗಳಿಸ್ತಂತ ಅದರ ಕಡೆ ನೀವು ಫೋಕಸ್ ಮಾಡಬೇಕು. ಕೇವಲ ಬುಕ್ಗಳು ಓದೋದೊಂದಿಗೆ ನಿಮ್ಗೆ ಗೊತ್ತಾಗಲ್ಲ. ಕ್ವಶನ್ ಪೇಪರ್ ಓದುವಾಗ ನೀವು ಯಾವ ಒಂದು ಟಾಪಿಕಿಂದ ಅತಿ ಹೆಚ್ಚಾಗಿ ಕ್ವಶನ್ ಕೇಳ್ತಿದ್ದೀರಾ ಮತ್ತು ಎಲ್ಲಿಂದ ಬರ್ತದೆ ಅಂತ ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ನೀವು ಆರಾಮಾಗಿ 75ಕ್ಕಿಂತ ಜಾಸ್ತಿ ಮಾಡ್ಬೋದು. ಈ ಕೃಷ್ಣದೇವರಾಯ ಸ್ವಂತ ಒಬ್ಬ ಮಹಾನ್ ಕವಿಯಾಗಿದ್ದ. ವೀರನಾರಾಯಣ ಆಂಧ್ರ ಭೋಜ ಎಂದು ಕರೆಯಲ್ಪಡ್ತಿದ್ದಾರೆ. ಅಂದರೆ ಇವರಿಗೆ ಬಿರುದು ಯಾವುದಪ್ಪ ಅಂದರೆ ಆಂಧ್ರ ಭೋಜ ಅಂತ ಕರಿತಾರೆ ಸ್ನೇಹಿತರೆ. ಇಮ್ಮಡಿ ದೇವರ 2ನೇ ದೇವರ, ಗಜ ಬೇಟೆಗಾರ ಇವರೆಲ್ಲ ಪ್ರಸಿದ್ಧ ಹೆಸರುಗಳಂತೀವಿ. ಅದಕ್ಕಾಗಿ ಇಲ್ಲಿ ಕೃಷ್ಣದೇವರಾಯ ಸ್ವಂತ ಮಹಾನ್ ಕವಿ ಅಂದರೆ ಆಂಧ್ರ ಭೋಜ ಎಂದು ಕರಿತಿದ್ರು. ಬೇಲೂರು ದೇವಾಲಯ ಹೊಯ್ಸಳ ವಿಷ್ಣುವರ್ಧನ ಈ ಕೆಳಗಿನ ಶತ್ರುಗಳಲ್ಲಿ ಒಬ್ಬನ ಮೇಲೆ ವಿಜಯದ ಸ್ಮರಣಾರ್ಥವಾಗಿ ನಿರ್ಮಿಸಿದ. ನೋಡಿ, ಇಲ್ಲಿ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಈ ವಿಷ್ಣುವರ್ಧನ. ಈ ವಿಷ್ಣುವರ್ಧನ ಸಮಕಾಲೀನ ಅರಸ ಅಂತ ಕೇಳಿದ್ರೆ ಸ್ನೇಹಿತರೆ ಅವನೇ ವಿಕ್ರಮಾದಿತ್ಯ ಅಂತ ಹೇಳ್ತೀವಿ. ಇಲ್ಲಿ ಬೇಲೂರು ದೇವಾಲಯ ಹೊಯ್ಸಳ ಸಾಮ್ರಾಜ್ಯದ ವಿಷ್ಣುವರ್ಧ ಈ ಕೆಳಗಿನ ಶತ್ರುಗಳಲ್ಲಿ ಒಬ್ಬನ ಮೇಲೆ ವಿಜಯದ ಸ್ಮರಣಾರ್ಥವಾಗಿ ನಿರ್ಮಿಸಿದ ಅಂತ ಕೇಳಿದರೆ ಸ್ನೇಹಿತರೆ ಇದು ಸಹ ಭಾಳ ಇಂಪಾರ್ಟೆಂಟ್ ಆಗಿರುತ್ತಾ. ಇಲ್ಲಿ ಟಾಪಿಕ್ ವೈಸ್ ನೋಡ್ಬೇಕು ನೀವು. ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಸಹ ಕ್ವಶನ್ ಕೇಳ್ತಾನ, ವಿಜಯನಗರ ಸಾಮ್ರಾಜ್ಯದ ಮೇಲೆ ಸಹ ಕ್ವಶನ್ ಕೇಳ್ತಾನ, ಅದೇ ರೀತಿ ಪ್ರಮುಖ ದಿವಾನರ ಕಾಲದಲ್ಲಿ ಏನೇನು ಸಂಭವಿಸಿತು ಅದನ್ನು ಸಹ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ. ಅದಕ್ಕಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ನೀವು ನೋಟ್ ಮಾಡ್ಕೊಳ್ಬೇಕು. ನೋಟ್ ಮಾಡ್ಕೊಂಡು ಚೆನ್ನಾಗಿ ಓದಿದರೆ ನೀವು ಆರಾಮಾಗಿ ಅಂಕಗಳನ್ನು ಗಳಿಸ್ಬೋದು. ಇಲ್ಲಿ ಚೋಳರ ಮೇಲೆ ಸ್ಮರಣಾರ್ಥವಾಗಿ ಈ ಬೇಲೂರು ದೇವಾಲಯ ಯಾರು ಕಟ್ಟಿಸ್ತಾರಪ್ಪ ಅಂದರೆ ಸ್ಮರಣಾರ್ಥವಾಗಿ ಅಂದರೆ ವಿಷ್ಣುವರ್ಧನ ಕಟ್ಟಿಸಿರ್ತಾನೆ ಸ್ನೇಹಿತರೆ. ಮತ್ತೆ ನಾವು ಮುಂದಿನ ಕ್ವಶನ್ ಹೋಗೋಣ. ಸವಿವರವಾಗಿ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಯಾಕಂದರೆ ಬೇಲೂರು ದೇವಾಲಯದ ಬಗ್ಗೆ ನೋಡ್ಕೊಳ್ಳಿ. ಮತ್ತು ಅದೇ ರೀತಿ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧ ಅರಸ ವಿಷ್ಣುವರ್ಧನ ಬಗ್ಗೆ ಸಹ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ. ನನ್ನ ಮುಂದಿನ ಕ್ವಶನ್ ಹೋಗ್ತೀನಿ. ಈ ಕೆಳಗಿನ ಮೈಸೂರಿನ ದಿವಾನರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ನೋಡಿ, ಭಾಳ ಇಂಪಾರ್ಟೆಂಟ್ ಬಂತು. ಯಾಕಂದರೆ ದಿವಾನರು ಪ್ರಮುಖವಾಗಿ ಮಿರ್ಜಾ ಇಸ್ಮಾಯಿಲ್ ಆಗಿರ್ಬೋದು, ರಂಗಾಲುಚಾರ್ಯರ್ ಆಗಿರ್ಬೋದು, ಅರ್ಕಟ್ ರಾಮಸ್ವಾಮಿ ಮೊದಲಿಯರಾಗಿರ್ಬೋದು, ಸರ್ ವಿಶ್ವೇಶ್ವರ ಆಗಿರ್ಬೋದು, ಮಿರ್ಜಾ ಇಸ್ಮಾಯಿಲ್, ಪಿ ಕೃಷ್ಣಮೂರ್ತಿ ಈ ರೀತಿ ದಿವಾನರು ಬಂದಾಗ ಇವರ ಕಾಲದಲ್ಲಿ ಹೋದ ಘಟನೆಗಳ ಬಗ್ಗೆ ನೀವು ಸವಿವರವಾಗಿ ನೋಡ್ಕೋಬೇಕು ಸ್ನೇಹಿತರೆ. ವಿಶೇಷವಾಗಿ ಸರ್ ವಿಶ್ವೇಶ್ವರ ಕಾಲದಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿರ್ತದೆ. ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಅದೇ ರೀತಿ ಮೈಸೂರು ಸೆಂಟ್ರಲ್ ಸೂಪು ಇನ್ನಿತರ ಒಂದು ಅವರ ಅವಧಿಯಲ್ಲಿ ಸಾಧನೆ ಅಂತ ಹೇಳ್ಬೋದು. ಅದೇ ರೀತಿ ಇವತ್ತಿನ ಡ್ಯಾಮ್ ಆಗಿರೋ ಕಾವೇರಿ ಕೃಷ್ಣ ಡ್ಯಾಮ್ ಅಂತ ಹೇಳ್ತೀವಿ. KRS ಡ್ಯಾಮ್ ಸಹ ಭಾಳ ಇಂಪಾರ್ಟೆಂಟು ಯಾರ ಅವಧಿಯಲ್ಲಿ ಅಂತ ಹೇಳ್ತೀವಿ. ಈ ರೀತಿ ನೀವು ಕ್ವಶನ್ ಪೇಪರ್ ಸರ್ ವಿಶ್ವೇಶ್ವರಯ್ಯರ ಬಗ್ಗೆ ಕೇಳಿದ್ರೆ ಅಂದರೆ ಅವ್ರ ಬಗ್ಗೆ ಸಂಪೂರ್ಣವಾಗಿ ನೋಡ್ಕೊಳ್ಬೇಕು. ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಸಂಪೂರ್ಣ ನೋಡಿಕೊಂಡ್ರೆ, ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಇವ್ರ ಬಗ್ಗೆ ಸಂಪೂರ್ಣ ನೋಡ್ಕೊಂಡ್ರಪ್ಪ ಅಂದರೆ ನೀವು ಆರಾಮಾಗಿ ಗುರಿ ಮುಟ್ಟೋದ್ರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ. ನಾವು ಸುಮ್ಮನೆ ಸರ್ ವಿಶ್ವೇಶ್ವರಯ್ಯರ ಬಗ್ಗೆ ಕೇಳಿದ್ರೆ ನೋಡ್ಕೋದ್ರೆ ಆಗಲ್ಲ. ಅಲ್ಲಿ ಸವಿವರವಾಗಿ ಇವರು ಯಾವ ವರ್ಷದಲ್ಲಿ ಆಗಿದ್ರು, ಯಾವಲ್ಲಿಂದ ಎಲ್ಲಿವರೆಗೆ ಆಗಿದ್ರು, ಅವರ ಆಡಳಿತದಲ್ಲಿ ಏನೇನಾಯಿತು ಏನಿಲ್ಲ, ಈ ರೀತಿ ನೀವು ಕ್ವಶನ್ಗಳನ್ನು ಪೂರ್ಣವಾಗಿ ನೋಡಿಕೊಂಡಾಗ ನೀವು ಆರಾಮಾಗಿ ರೀಚ್ ಆಗ್ಬೋದು ಸ್ನೇಹಿತರೆ. ಇಲ್ಲಿ ಪ್ರೀತಿಯ ಸ್ನೇಹಿತರೆ ಈ ಕ್ವಶನ್ ಏನು ಕೇಳಿದಾರಪ್ಪ ಅಂದರೆ ಕಾಲಾನುಕ್ರಮದಲ್ಲಿ ಜೋಡಿಸಿ. ಅಂದರೆ ಇಲ್ಲಿ ನೀವು ಈಸಿಯಾಗಿ ಕ್ವಶನ್ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ಅರ್ಕಟ್ ರಾಮಸ್ವಾಮಿ ಮೊದಲಿಯಾರ್ ಅಂತ ಇವರು ಲಾಸ್ಟಲ್ಲಿ ಬರ್ತಾರೆ ಅಂತ ತಿಳ್ಕೊಂಡ್ರೆ ನೀವು ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ ಎಲ್ಲಿ ಒಂದು ಇಲ್ಲ, ಇಲ್ಲಿ ಒಂದು ಮಾತ್ರ ಒಂದಿದೆ. ಅದಕ್ಕಾಗಿ ಇವ್ರು ಲಾಸ್ಟ್ ಬಂದ್ರ, ಅದಕ್ಕಾಗಿ ಅರ್ಕಟ್ ರಾಮಸ್ವಾಮಿ ಮೊದಲಿಯಾರ್ ಇದು 4ನೇ ಆನ್ಸರ್ ಕರೆಕ್ಟಾಗಿರ್ತಾ. ಫಸ್ಟ್ ಯಾರು ಬರ್ತಾರಪ್ಪ ಅಂದರೆ ಪಿ ಕೃಷ್ಣಮೂರ್ತಿ, ಅನಂತರ ಸರ್ ವಿಶ್ವೇಶ್ವರಯ್ಯ, ನಂತರ ಬರೋರು ಮಿರ್ಜಾ ಇಸ್ಮಾಯಿಲ್ ನಂತರ ಬರೋರೆ ಅರ್ಕಟ್ ರಾಮಸ್ವಾಮಿ ಮೊದಲಿಯಾರ್. ಅದಕ್ಕಾಗಿ 4ನೇ ಆನ್ಸರ್ ಕರೆಕ್ಟಾಗಿದೆ. ಹೀಗಾಗಿ ನೀವು ಮಿರ್ಜಾ ಇಸ್ಮಾಯಿಲ್ ಆಗಿದ್ದು ಸರ್ ವಿಶ್ವೇಶ್ವರಯ್ಯ ಭಾಳ ಇಂಪಾರ್ಟೆಂಟ್ ಆಗಿರ್ತಾರೆ ಇಲ್ಲಿ ಈ ಎಕ್ಸಾಮ್ ದೃಷ್ಟಿಗಳು, ಮುಂದಿನ ಎಕ್ಸಾಮ್ ದೃಷ್ಟಿಯಿಂದ. ಅದಕ್ಕೆ ನೀವು ಸರಿಯಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಮುಂದಿನ ಕ್ವಶನ್ ಹೋಗ್ತೀನಿ. ರಾಜ್ಯ ಪ್ರಭುತ್ವ ಮೈಸೂರು ಸಂಸ್ಥಾನದಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ನೋಡಿ, ಭಾಳ ಇಂಪಾರ್ಟೆಂಟು.
ಮೈಸೂರು ಸಂಸ್ಥಾನದ ಬಗ್ಗೆ ಇಷ್ಟು ಕ್ವಶನ್ ಕೇಳ್ತಾರಪ್ಪ ಅಂದರೆ 1-2 ಕ್ವಶನು, ವಿಜಯನಗರ ಸಾಮ್ರಾಜ್ಯದಿಂದ 1-2, ಅದೇ ರೀತಿ ಇನ್ನಿತರ ಒಂದು ಹೊಯ್ಸಳ ಸಾಮ್ರಾಜ್ಯದ ಬಗ್ಗೆ ಅಂತ ಹೇಳ್ಬೋದು, ಮರಾಠರ ಸಾಮ್ರಾಜ್ಯ ಆಗಿರ್ಬೋದು, ಇನ್ನಿತರ ಮತ್ತು ಕದಂಬರಾಗಿರ್ಬೋದು, ಅದೇ ರೀತಿ ಚಾಳುಕ್ಯರಾಗಿರ್ಬೋದು, ಇನ್ನಿತರ ಒಂದು ಮತ್ತಿಗೆ ಇಮ್ಮಡಿ ಪುಲಕೇಶಿ, ಹರ್ಷವರ್ಧನ, ಕನಿಷ್ಕ, ಇನ್ನಿತರ ರಾಜ್ಯಗಳ ಬಗ್ಗೆ ನೀವು ಇಂಪಾರ್ಟೆಂಟ್ ನೋಡ್ಕೊಳ್ಬೇಕು. ರಾಜ್ಯ ಪ್ರಭುತ್ವದ ಮೈಸೂರು ರಾಜ್ಯ, ಮೈಸೂರು ಸಂಸ್ಥಾನ ಯಾವಾಗ ಅಸ್ತಿತ್ವಕ್ಕೆ ಬಂದರೆ 1799ರಲ್ಲಿ ಮೈಸೂರು ಸಂಸ್ಥಾನ ಅಸ್ತಿತ್ವಕ್ಕೆ ಬಂದಿರ್ತ ಸ್ನೇಹಿತರೆ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಾ. ಕರ್ನಾಟಕವು ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು ಕಿಲೋಮೀಟರ್ನೊಂದಿಗೆ ಪೂರ್ವ ಮತ್ತು ಪಶ್ಚಿಮಕ್ಕೆ ಸುಮಾರು ಹರಡಿಕೊಂಡಿದೆ. ನೋಡಿ ಯಾವ ರೀತಿ ಕ್ವಶನ್ ಅಂದರೆ, ಕರ್ನಾಟಕ ರಾಜ್ಯ ಎಂಬುದು ಇಡೀ ಭಾರತ ದೇಶದಲ್ಲಿ 28 ರಾಜ್ಯಗಳ ಪೈಕಿ ಕರ್ನಾಟಕ ರಾಜ್ಯ ಸಹ ಒಂದಾಗಿದೆ. ಈ ಕರ್ನಾಟಕ ರಾಜ್ಯ ವಿಸ್ತೀರ್ಣದಲ್ಲಿ 6ನೇ ರಾಜ್ಯ ಸ್ನೇಹಿತರೆ. 8ನೇ ರಾಜ್ಯ ಇತ್ತು. ಆದರೆ ಇತ್ತೀಚೆಗೆ ಏನಪ್ಪ ಅಂದರೆ ಆಂಧ್ರದಿಂದ ತೆಲಂಗಾಣ ಎಂಬ ರಾಜ್ಯ ವಿಂಗಡಣೆಗೊಂಡಾಗ ಕರ್ನಾಟಕದ ವಿಸ್ತೀರ್ಣ ಕಡಿಮೆ ಆಗ್ತದೆ ಅಂತ ಹೇಳ್ತೀವಿ. ಈ ಕರ್ನಾಟಕ ರಾಜ್ಯವು ಜನಸಂಖ್ಯೆಯಲ್ಲಿ ಸಹ 8ನೇ ಸ್ಥಾನ ಅಂತ ಹೇಳ್ತೀವಿ ಸ್ನೇಹಿತರೆ. ವಿಸ್ತೀರ್ಣದಲ್ಲಿ 6ನೇ ಸ್ಥಾನ ಅಂದರೆ ಜನಸಂಖ್ಯೆಯಲ್ಲಿ 8ನೇ ಸ್ಥಾನ. ಕರ್ನಾಟಕ ರಾಜ್ಯ ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು ಎಷ್ಟು ಕಿಲೋಮೀಟರ್ಪ್ಪ ಅಂದರೆ 750 ಅಂತ ಹೇಳ್ತೀವಿ. ಉತ್ತರದಿಂದ ದಕ್ಷಿಣಕ್ಕೆ 750 ಕಿಲೋಮೀಟರ್. ಆದರೆ ಪೂರ್ವದಿಂದ ಪಶ್ಚಿಮಕ್ಕೆ ಸುಮಾರು 400 ಕಿಲೋಮೀಟರ್. ಇದು ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಾ. ಕರ್ನಾಟಕ ರಾಜ್ಯದ ಬಗ್ಗೆ ಸಂಪೂರ್ಣವಾಗಿ 9ನೇ ತರಗತಿಯ ಒಂದು ಪಠ್ಯ ಪುಸ್ತಕ ಹೋದರೆ ನಿಮಗೆ ಕರ್ನಾಟಕ ಭೂಗೋಳಶಾಸ್ತ್ರ ಸಂಪೂರ್ಣವಾಗಿ ಕವರ್ ಆಗಿರುತ್ತೆ ಸ್ನೇಹಿತರೆ. ಈ 9ನೇ ಒಂದು ತರಗತಿಯಲ್ಲಿ ಬರುವ ಭೂಗೋಳಶಾಸ್ತ್ರ ಸಂಪೂರ್ಣವಾಗಿ ಚೆನ್ನಾಗಿ ಓದಿದ್ರೆ ನೀವು ಆನಂತರ ಯಾವುದಾದ್ರೂ ಆ ಥರ ಬುಕ್ಸ್ ಓದಿ. ಯಾಕಂದರೆ ಫಸ್ಟು ಪಠ್ಯ ಪುಸ್ತಕ ಇಂಪಾರ್ಟೆಂಟ್ ಕೊಡಿ, ಆನಂತರ ನೀವು ಯಾವುದಾದ್ರು ಆ ಥರ ಬುಕ್ ಓದಿ ಅಂತ ಹೇಳ್ತಾ ನಾನು ನೇರವಾಗಿ ಹೇಳ್ತೀನಿ. ಉತ್ತರದಿಂದ ದಕ್ಷಿಣಕ್ಕೆ 750, ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟರ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನು, ಕರ್ನಾಟಕದ ಒಟ್ಟು ಭೌಗೋಳಿಕ ಪ್ರದೇಶ. ನೋಡಿ ಇದರ ಮೇಲೆ ಮತ್ತೆ ಒಂದು ಕ್ವಶನ್ ಕೇಳಿದ್ದೇನೆ. ಕರ್ನಾಟಕದಲ್ಲಿ ಒಟ್ಟು ಎಲ್ಲ ಪಠ್ಯಪುಸ್ತಕದಿಂದ ನೇರವಾಗಿ ಕ್ವಶನ್ ಬಂದ ಸ್ನೇಹಿತರೆ. ಅದಕ್ಕಾಗಿ ನೀವೆಲ್ಲ ಪಠ್ಯಪುಸ್ತಕವನ್ನೇ ಸಹ ರೆಫರ್ ಮಾಡಿ, ಆನಂತರ ನೀವು ಉಳಿಕಿದ ಆಥರ್ಗಳನ್ನು ರೆಫರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಕರ್ನಾಟಕದಲ್ಲಿ ಕರ್ನಾಟಕ ಒಟ್ಟು ವಿಸ್ತೀರ್ಣ ಎಷ್ಟು ಚದರ ಕಿಲೋಮೀಟರ್ ಆಗಿದೆಪ್ಪ ಅಂದರೆ ಇಲ್ಲಿ ಸ್ವಲ್ಪ ರಾಂಗ್ ಕೊಟ್ಟಿದ್ದಾರೆ. ಇದು ಸಹ ಎಕ್ಸಾಮಲ್ಲಿ ಕರೆಕ್ಟ್ ಆಗಿರ್ತಾ. 1,91,791 ಆಗಬೇಕು ಸ್ನೇಹಿತರೆ. ಅದಕ್ಕೆ 750 ಕೊಟ್ಟಿದ್ದಾರೆ. 1,91,791 ಚದರ ಕಿಲೋಮೀಟರ್ ಇದು ಕರ್ನಾಟಕದ ಭೌಗೋಳಿಕ ಪ್ರದೇಶದ ವಿಸ್ತೀರ್ಣ ಆಗಿದೆ ಅಂತ ಹೇಳ್ತೀವಿ. 1,91,791 ಚದರ ಕಿಲೋಮೀಟರ್ ಇದು ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಆಗಿರ್ತದ. ಕೆಳಗಿನವುಗಳನ್ನು ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದರೆ ಸ್ನೇಹಿತರೆ. ಇಲ್ಲಿ ನೀವು ಇಂಥ ಕ್ವಶನ್ ಬಂದಾಗ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಆದರೆ ನಿಮಗೆಲ್ಲನೂ ಗೊತ್ತಿರಬೇಕು. ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ವಿಭಾಗಗಳು ಕೊಟ್ಟಿದ್ದಾರೆ. ಅಂದರೆ ಯಾವ್ಯಾವ ಪ್ರಾಂತ್ಯಗಳಿಗೆ ಈ ಸ್ಥಳಗಳು ಸೇರಿವು. ಉದಾಹರಣೆ ಧಾರವಾಡ. ಈ ಧಾರವಾಡ ಎಂಬುದು ಕಿತ್ತೂರು ಕರ್ನಾಟಕದಲ್ಲಿ ಕಂಡುಬರುವ ಜಿಲ್ಲೆಯಾಗಿದೆ ಸ್ನೇಹಿತರೆ. ಇದು ವಿದ್ಯಾಕಾಶಿ ಅಂತ ಸಹ ಇಲ್ಲಿ ಪ್ರಸಿದ್ಧವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಧಾರವಾಡದಲ್ಲಿ ದರಬೇಂದ್ರೆ ಅವರ ಒಂದು ನೆನಪಿಗಾಗಿ ಅವರ ಒಂದು ಸ್ಮರಣಾರ್ಥವಾಗಿ ಸಾಧನಕೆರೆ ಎಂಬ ಇದಿದೆ ಸ್ನೇಹಿತರೆ. ಯಾರಾದರೂ ನೀವು ಧಾರವಾಡಕ್ಕೆ ಹೋದಾಗ ಆ ಸಾಧನಕೆರೆಯನ್ನು ಭೇಟಿ ಕೊಡಿ. ದರಬೇಂದ್ರೆ ಅವರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಸ್ನೇಹಿತರೆ. ಇಲ್ಲಿ ರಾಯಚೂರು ಇದು ಚಿನ್ನದ ಗಣಿಗೆ ಸಂಬಂಧಪಟ್ಟ ಒಂದು ಪ್ರದೇಶವಾಗಿದೆ ಸ್ನೇಹಿತರೆ. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವ ಗಣಿ ಅಂದರೆ ರಾಯಚೂರು ಗಣಿ ಅಂತ ಹೇಳ್ತೀವಿ. ಅದಕ್ಕಾಗಿ ಈ ರಾಯಚೂರು ಎಂಬುದು ಯಾವ ಪ್ರದೇಶದಲ್ಲಿ ಕಂಡು ಬರ್ತಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ಅಥವಾ ಹಿಂದಿನ ಹೆಸರು ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತೀವಿ ಸ್ನೇಹಿತರೆ. ಈ ಭಾಗದಲ್ಲಿ ಕಂಡುಬರುವ ಈ ರಾಯಚೂರು ಸ್ನೇಹಿತರೆ ಅತಿ ಹೆಚ್ಚು ಬಿಸಿಲು ಪಡೆಯುವ ಕರ್ನಾಟಕದ ಜಿಲ್ಲೆ ರಾಯಚೂರಾಗಿದೆ. ಅದೇ ರೀತಿ ಈ ಮಂಡ್ಯ ಎಂಬುದು ನೋಡಿ, ಮಂಡ್ಯ ಯಾವ ಜಿಲ್ಲೆಗೆ ಪ್ರಸಿದ್ಧ ಅಂದರೆ ಮಂಡ್ಯ ಯಾವ ವಿಭಾಗಕ್ಕೆ ಪ್ರಸಿದ್ಧ ಪಡೆದಿದೆ ಅಂದರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಕಂಡುಬರುವ ಈ ಮಂಡ್ಯ ಜಿಲ್ಲೆಯಾಗಿದೆ ಸ್ನೇಹಿತರೆ. ಅದೇ ರೀತಿ ಕಾರವಾರ ಇದು ಕರ್ನಾಟಕದ ಕರಾವಳಿಯ ಭಾಗದ ಒಂದು ಜಿಲ್ಲೆ ಅಂತ ಹೇಳ್ಬೋದು. ಕಾರವಾರ ಅಂದರೆ ಇದು ಕರಾವಳಿಯ ಕರ್ನಾಟಕ ಅಂತ ಕರಿತೀವಿ ಸ್ನೇಹಿತರೆ. ಕರ್ನಾಟಕದ ಕರಾವಳಿ ಎಷ್ಟು ಇದೆಯಪ್ಪ ಅಂದರೆ 320 ಕಿಲೋಮೀಟರ್ ಕರ್ನಾಟಕದ ಕರಾವಳಿ ಇದೆ. ಇದು ಸಹ ನಿಮಗೆ ಗೊತ್ತಿರಬೇಕು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಮತ್ತು ತಮಿಳುನಾಡು ಉದಗಮಂಡಲಂ ಜಿಲ್ಲೆಯ ನಡುವಿನ ಗಡಿಯನ್ನು ರೂಪಿಸುವ ನದಿ ಯಾವುದು? ಈ ಥರ ಕ್ವಶನ್ಗಳು ಭಾಳ ಕ್ಲಿಷ್ಟ ಆಗಿ ಕೇಳ್ತಾರೆ. ಅದಕ್ಕಾಗಿ ನಿಮಗೆಲ್ಲ ಗೊತ್ತಿರಬೇಕು. ಅಂದರೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಮಿಳುನಾಡಿನ ಉದಗಮಂಡಲಂ ಜಿಲ್ಲೆಯ ನಡುವಿನ ಗಡಿಯನ್ನು ರೂಪಿಸುವ ನದಿ ಅಂದರೆ ಮೇಯಾರ ನದಿ ಅಂತ ಹೇಳ್ತೀವಿ. ಮೇಯಾರ ನದಿ ಒಂದು ಈ ಥರದ ಕ್ವಶನ್ ಅಂದರೆ ಮೇಯಾರ ನದಿ ಯಾವ ಒಂದು ಜಿಲ್ಲೆ ಅಥವಾ
ತಮಿಳುನಾಡಿನ ಯಾವ ಜಿಲ್ಲೆ ನಡುವಿನ ಗಡಿಯನ್ನು ರೂಪಿಸುವ ನದಿಯಾಗಿದೆ ಅಂದರೆ ಚಾಮರಾಜನಗರ ಜಿಲ್ಲೆ, ಕರ್ನಾಟಕದ ಚಾಮರಾಜನಗರ ಜಿಲ್ಲೆ. ಗುಂಡ್ಲುಪೇಟೆ ತಮಿಳುನಾಡಿನ ಉದಗಮಂಡಲಂ ಜಿಲ್ಲೆಯ ನಡುವಿನ ಗಡಿಯನ್ನು ರೂಪಿಸುವ ನದಿ ಮೇಯಾರ ನದಿ ಅಂತ ಹೇಳ್ತೀವಿ. ಇಲ್ಲಿ ಕಬಿನಿ ನಡೆಯುವುದು, ಇದು ಕಬಿನಿ ಕಪಿಲಾ ಅಂತ ಕರೀತೀವಿ ಸ್ನೇಹಿತರೆ. ಈ ಕಬಿನಿ ಕಾವೇರಿ ನದಿಯ ಒಂದು ಉಪನದಿ ಅಂತ ಹೇಳ್ತೀವಿ. ಈ ರೀತಿ ನೀವು ನೋಡ್ಕೊಂಡು ಹೋದಾಗ ಆರಾಮಾಗಿ ಈಸಿ ಫಂಡ್ ಇಟ್ ಮಾಡೋದು. ಶಿಂಷಾ ನದಿ, ತಾರಕ ನದಿ, ಈ ತಾರಕ ಎಂಬುದು ಹೊಸದಿದೆ, ಇದು ಸಹ ಇದ್ರ ಬಗ್ಗೆ ನೀವು ನೋಡ್ಕೊಳ್ಳಿ ಸಂಪೂರ್ಣವಾಗಿ ಅಂತ ಹೇಳ್ತೀನಿ. ರಾಜ್ಯ ಹರ್ಷವರ್ಧನ ಬರೆದ 3 ನಾಟಕಗಳು ನೋಡಿ. ನಾನು ಹೇಳಿದ್ದೀನಿ, ಪದೇ ಹೇಳ್ತೀನಿ ಸ್ನೇಹಿತರೆ, ನೀವು ರಿಪೀಟ್ ಆಗಿ ಕ್ವಶನ್ ಪೇಪರ್ಗಳು ಸಹ ರಿವಿಷನ್ ಚೆನ್ನಾಗಿ ಮಾಡಿದರೆ ನೀವು ಆರಾಮಾಗಿ ಇಲ್ಲಿ ಕ್ವಶನ್ ಪೇಪರಿಂದ 40ರಿಂದ 50 ಅಂಕಗಳು ನೀವು ಗಳಿಸ್ಬೋದು. ಉಳುಕಿದು ಕರೆಂಟ್ ಅಫೇರ್ಸ್ ಇರ್ತದೆ. ಕರೆಂಟ್ ಅಫೇರ್ಸ್ ಚೆನ್ನಾಗಿ ಬಿಡಿಸಿದ್ರೆ ನೀವು 70ಕ್ಕಿಂತ ಜಾಸ್ತಿ ತೊಗೊಳ್ತೀರಿ, ಕಡಿಮೆ ತೊಗೊಳ್ಳಲ್ಲ. ಅದಕ್ಕಾಗಿ ಇಲ್ಲಿ ನೋಡಿ, ಹರ್ಷವರ್ಧನ ಆಲ್ರೆಡಿ ಹೇಳಿದ್ದೀನಿ. ಇಮ್ಮಡಿ ಪುಲಿಕೇಶಿ, ಹರ್ಷವರ್ಧನ, ಕನಿಷ್ಕ ಇವರ ಬಗ್ಗೆ 4 ಅಂದರೆ ಸವಿವರವಾಗಿ ನೋಡಿಕೊಂಡ್ರೆ ನೀವು ಯಾವುದೇ ಒಂದು ಅಂಕವನ್ನು ಮಿಸ್ ಆಗಲ್ಲ ಅಂತ ಹೇಳ್ತೀನಿ. ರಾಜ್ಯ ಹರ್ಷವರ್ಧನ ಬರೆದ 3 ನಾಟಕಗಳು. ಈ ಹರ್ಷವರ್ಧನ ಅಂತ ಹೇಳ್ತೀವಿ ಅಂದರೆ ಹರ್ಷವರ್ಧನಲ್ಲಿರುವ ರಾಜ್ಯ ಹರ್ಷವರ್ಧನ ಅಂದರೆ ಈ ಹರ್ಷವರ್ಧನ ಬರೆದ ಕೃತಿಗಳು ಅಥವಾ 3 ನಾಟಕಗಳು ಕೇಳಿದ್ರೆ ನಾಗನಂದ, ರತ್ನಾವಳಿ, ಪ್ರಿಯದರ್ಶಿಕ. ನಿಮ್ಗೆ ಈ ರೀತಿ ಕೇಳ್ಬೋದು, ನಾಗನಂದ ಬರೆದ ಕವಿ ಯಾರು ಅಥವಾ ರಾಜ್ಯ ಯಾರು ಕೇಳ್ಬೋದು, ಅವನೇ ರಾಜ್ಯ ಹರ್ಷವರ್ಧನ ಅಂತ ಅಂದರೆ. ಅದೇ ರೀತಿ ರತ್ನಾವಳಿ, ಪ್ರಿಯದರ್ಶಿಕ ಭಾಳ ಇಂಪಾರ್ಟೆಂಟ್ ಆಗಿರ್ತಾವ. 3 ಸಹ ನೆನಪಿಡಿ. ಮತ್ತು ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಾವ. ರಘುವಂಶ, ಮಾಲಕ ಅಗ್ನಿಮಿತ್ರ, ರಾಜತರಂಗಿಣಿ, ಇವು ಸಹ ಯಾರ್ಯಾರು ಬರೆದಿದ್ದಾರೆ ಯಾರೆಲ್ಲ ಅಂತ ನೀವು ಸಹ ವಿವರವಾಗಿ ನೋಡ್ಕೊಳ್ಬೇಕು ಸ್ನೇಹಿತರೆ. ಕರ್ನಾಟಕ ರಾಜ್ಯ ಎಷ್ಟು ರಾಜ್ಯಗಳೊಡನೆ ಗಡಿಯನ್ನು ಹಂಚಿಕೊಂಡಿದೆ ನೋಡಿ. ಪದೇ ಕರ್ನಾಟಕದ ಒಂದು ಭೌಗೋಳ ವಿಸ್ತೀರ್ಣದ ಮೇಲೆ ಮತ್ತು ಭೌಗೋಳಿಕವಾಗಿ ಕೇಳಿದರೆ ಅದಕ್ಕಾಗಿ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಕರ್ನಾಟಕ ರಾಜ್ಯ ಎಷ್ಟು ರಾಜ್ಯಗಳೊಡನೆ ಗಡಿ ಹಂಚಿಕೊಂಡಿದೆಪ್ಪ ಅಂದರೆ 6 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಸ್ನೇಹಿತರೆ. ಇಲ್ಲಿ ಪಕ್ಕದ ಅಂದರೆ ತೆಲಂಗಾಣ ಸ್ನೇಹಿತರೆ. ಅದೇ ರೀತಿ ಮಹಾರಾಷ್ಟ್ರ, ಗೋವಾ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಈ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡ ಒಂದು ರಾಜ್ಯವೇ ಕರ್ನಾಟಕ ರಾಜ್ಯ. 6 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡ ಒಂದು ರಾಜ್ಯ ಕರ್ನಾಟಕ ವಿಶೇಷವಾಗಿದೆ ಸ್ನೇಹಿತರೆ. ಈ ಕೆಳಗಿನ ಹೇಳಿಕೆಗಳನ್ನು ಸರಿಯಾಗಿ ಓದಿ ಕರ್ನಾಟಕ ಕರಾವಳಿಗೆ ಸಂಬಂಧಿಸಿದ ಸರಿಯಾದದನ್ನು ಆಯ್ಕೆ ಮಾಡಿ. ನೋಡಿ, ಪದೇ ಕರ್ನಾಟಕದ ಭೌಗೋಳಿಕವಾಗಿ ಎಷ್ಟು ಚೆನ್ನಾಗಿ ಕ್ವಶನ್ ಕೇಳಿದ್ರಪ್ಪ ಅಂದರೆ ನೋಡೋಣ ಬನ್ನಿ. ಇದು ಸುಮಾರು 50-60 ಕಿಲೋಮೀಟರ್ ಅಗಲವಿದೆ. ಕರಾವಳಿ ಸರಾಸರಿ ಎತ್ತರವು ಸರಾಸರಿ ಸಮುದ್ರ ಮಟ್ಟದಿಂದ 200 ಮೀಟರ್ಗಿಂತ ಕಡಿಮೆಯಾಗಿದೆ. ನೋಡಿ ಯಾವ ರೀತಿ ಅಂದರೆ ನಿಮಗೆ ಕನ್ಫ್ಯೂಸ್ ಮಾಡ್ಕೋಸ್ಕರ ಈ ಥರ ಕೇಳ್ತಾರೆ. ನೀವು ಚೆನ್ನಾಗಿ ಒಂದ್ಸಲ ಕರಾವಳಿ ಬಗ್ಗೆ ಓದ್ಕೊಂಡ್ರೆ ಕರ್ನಾಟಕ ಭೂಗೋಳಶಾಸ್ತ್ರ 9ನೇ ತರಗತಿಯಲ್ಲಿ ಚೆನ್ನಾಗಿ ಓದ್ಕೊಂಡ್ರೆ ಆರಾಮಾಗಿ ನೀವು ಕ್ಲಿಕ್ ಆಗ್ಬೋದು. ಇದು ಸುಮಾರು 50-60 ಕಿಲೋಮೀಟರ್ ಅಗಲವಿದೆ, ತಪ್ಪಾಗಿದೆ ಸ್ನೇಹಿತರೆ. ಅದೇ ರೀತಿ ಕರಾವಳಿ ಸರಾಸರಿ ಎತ್ತರವು ಸರಾಸರಿ ಸಮುದ್ರ ಮಟ್ಟದಿಂದ 200 ಮೀಟರ್ಗಿಂತ ಕಡಿಮೆ ಇದೆ, ಹೆಚ್ಚಾಗಿದೆ ಅಂತ ಹೇಳ್ಬೇಕು ಸ್ನೇಹಿತರೆ. ಎತ್ತರವಾಗಿದೆ ಅಂತ ಹೇಳ್ಬೇಕು. ಕರ್ನಾಟಕ ಒಂದು ಎತ್ತರವಾದ ಪ್ರದೇಶದಲ್ಲಿದೆ ಅಂತ ಹೇಳ್ತೀವಿ. ಅದಕ್ಕಾಗಿ ಇಲ್ಲಿ 200 ಮೀಟರ್ಗಿಂತ ಕಡಿಮೆ ಇದೆ, ತಪ್ಪಾಗಿದೆ. ಕರ್ನಾಟಕದ ಕರಾವಳಿ ಉತ್ತರದಲ್ಲಿ ಮಲಬಾರ್ ಕರಾವಳಿ ಮತ್ತು ದಕ್ಷಿಣದಲ್ಲಿ ಕೊಂಕಣ ಕರಾವಳಿ ಎಂದು ಮಿಲನವಾಗುತ್ತದೆ. ಇದು ಸಹ ಭಾಳ ಇಂಪಾರ್ಟೆಂಟು. ಕೊಂಕಣ ಕರಾವಳಿ ಮತ್ತು ಮಲಬಾರ್ ಕರಾವಳಿ ಅಂತ ಸಹ ಕರಿತೀವಿ. ನಿಮ್ಗೆ ನೇರ ಕೇಳ್ತಾರ. ಉತ್ತರದಲ್ಲಿ ಮಲಬಾರ್ ಕರಾವಳಿಯನ್ನು ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಗೋವಾ, ಕರ್ನಾಟಕ, ಕೇರಳ ಈ ರೀತಿ ಕೇಳಿದಾಗ ಕರ್ನಾಟಕದ ಕರಾವಳಿ ಅಂತ ಕರಿತೀವಿ ಸ್ನೇಹಿತರೆ. ಇದು ಸಹ ಮಾಡಬೇಕು. ದಕ್ಷಿಣದಲ್ಲಿ ಕರಾವಳಿ ಯಾವ ಕೊಂಕಣ ಕರಾವಳಿ. ಈ ರೀತಿ ಕ್ವಶನ್ ಕೇಳಿದಾಗ ನೀವು ನೇರವಾಗಿ ಅನುಸರಿಸಬೇಕು. ದಕ್ಷಿಣ ಕರ್ನಾಟಕ ಕರಾವಳಿಯಲ್ಲಿ ಪಶ್ಚಿಮ ಘಟ್ಟಗಳು ಬಹಳ ಹತ್ತಿರವಾಗಿದ್ದು ಮತ್ತು ಉತ್ತರ ದಿಕ್ಕಿನಲ್ಲಿ ಪಶ್ಚಿಮ ಘಟ್ಟಗಳ ದೂರವಾಗಿವೆ. ಇದು ಸಹ ಇಂಪಾರ್ಟೆಂಟು. ದಕ್ಷಿಣ ಕರ್ನಾಟಕ ಕರಾವಳಿಯಲ್ಲಿ ಪಶ್ಚಿಮ ಘಟ್ಟಗಳು ಬಹಳ ಹತ್ತಿರದಿಂದ ಕಾಣಬಹುದು. ಉತ್ತರ ದಿಕ್ಕಿನಲ್ಲಿ ನೋಡಿದಾಗ ಪಶ್ಚಿಮ ಘಟ್ಟಗಳು ದೂರವಾಗಿದೆ ಸ್ನೇಹಿತರೆ. ಈ ಪಶ್ಚಿಮ ಘಟ್ಟಗಳ ಬಗ್ಗೆ ನೀವು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಈ ಪಶ್ಚಿಮ ಘಟ್ಟ ಎಷ್ಟು ರಾಜ್ಯಗಳಿಗೆ ಕಂಡು ಬರ್ತಾವ, ಅದೇ ರೀತಿ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟ ಸಮಿತಿಗಳು ಯಾವುವು, ಆ ಸಮಿತಿಗಳು ಸವಿವರವಾಗಿ ನೋಡಿಕೊಂಡಾಗ ನೀವು ಆರಾಮಾಗಿ ನೀವು ಕ್ಯಾಚ್ ಮಾಡ್ಬೋದು ಅಂತ ಹೇಳ್ತೀನಿ. ನಾನು ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ಈ ಕೆಳಗಿನ ಜಿಲ್ಲೆಗಳನ್ನು ಅವುಗಳ ಭೌಗೋಳಿಕ ಪ್ರದೇಶ ವಿಸ್ತಾರ ಮೂಲಕ ದೊಡ್ಡದಿಂದ ಚಿಕ್ಕದವರೆಗೆ ಗುರುತಿಸಿ ಅಂತ ಹೇಳಿದ್ರೆ ಸ್ನೇಹಿತರೆ. ಇಂಥ ಕ್ವಶನ್ ಕೇಳಿದಾಗ ಭಾಳ ಇಂಪಾರ್ಟೆಂಟ್ ಆಗಿರ್ತಾವ. ಅದಕ್ಕಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೊಡಗು, ಕೋಲಾರ, ಉಡುಪಿ, ರಾಮನಗರ, ಬೆಳಗಾವಿ, ಬೆಂಗಳೂರು ಗ್ರಾಮೀಣ, ಬೆಂಗಳೂರು ನಗರ ಇದು ಸರಿಯಾದ ಆನ್ಸರ್ ಇರುತ್ತೆ ಸ್ನೇಹಿತರೆ. ಕೊಡಗು ಇಲ್ಲಿ ಏನಪ್ಪ ಅಂದರೆ ವಿಸ್ತಾರ ದೊಡ್ಡದಿಂದ ಚಿಕ್ಕದವರೆಗೆ ಕ್ರಮವಾಗಿ ಅಂದರೆ ಬೆಂಗಳೂರು ನಗರ ಅತಿ ಚಿಕ್ಕ ಜಿಲ್ಲೆ ಅಂತ ಹೇಳ್ತೀವಿ. ಕೊಡಗು, ಕೋಲಾರ, ಉಡುಪಿ, ರಾಮನಗರ ಗ್ರಾಮೀಣ, ಬೆಂಗಳೂರು ಗ್ರಾಮೀಣ, ಬೆಂಗಳೂರು ನಗರ ಇವು ಸರಿಯಾದ ಆನ್ಸರ್ ಆಗಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಕ್ವಶನು, ಕೆಳಗಿನವರಲ್ಲಿ ಸರಿಯಾಗಿ ಓದಿ ಮತ್ತು ಉತ್ತರವಾದನು
ಉತ್ತಮವಾದನ ಆಯ್ಕೆ ಮಾಡಿ. ನೋಡಿ, ಸರಿಯಾಗಿ ಓದಿ ಯಾವುದು ಸರಿ ಇದೆ ಅಂತ ಅದನ್ನು ಸರಿಯಾಗಿ ಆನ್ಸರ್ ಮಾಡಿ ಸ್ನೇಹಿತರೆ. ಇಲ್ಲಿ ಕರ್ನಾಟಕ ದೊಡ್ಡ ಭಾಗ ಕರಾವಳಿ ಬಯಲು ಪ್ರದೇಶದಿಂದ ದಟ್ಟಣೆ ಇರುತ್ತಿರುವ ವಿಶಿಷ್ಟ ಟೇಬಲ್ ಪ್ರದೇಶವಾಗಿ ಪ್ರಸ್ಥಭೂಮಿ ಪ್ರದೇಶವಾಗಿದೆ. ಇದು ಸರಿಯಾಗಿದೆ. ಕರ್ನಾಟಕ ಪ್ರಸ್ಥಭೂಮಿ ಇತ್ತೀಚೆಗೆ ರೂಪುಗೊಂಡಿದೆ. ಇದೇನಪ್ಪ ಅಂದರೆ ಈ ಹೇಳಿಕೆ, ಎರಡನೇ ಹೇಳಿಕೆ ತಪ್ಪಾಗಿದೆ ಸ್ನೇಹಿತರೆ. ಇಲ್ಲಿ ಮೂರನೇ, ಕರ್ನಾಟಕ ಪ್ರಸ್ಥಭೂಮಿಯಲ್ಲಿ ಪ್ರಾಚೀನ ಗೊಂಡ್ವಾನ ಪ್ರದೇಶ ಸೇರಿದ ಪರ್ಯಾಯ ಪ್ರಸ್ಥಭೂಮಿ ಇದೆ. ಇದು ಸಹ ಸರಿಯಾಗಿದೆ ಅಂತ ಹೇಳ್ತೀನಿ. ಅದೇ ರೀತಿ ಕರ್ನಾಟಕ ದೊಡ್ಡ ಭೂಭಾಗ ಭೂಮಿ ಪ್ರಮುಖ ಕವಚದಲ್ಲಿ ಒಂದಾಗಿದೆ. ಇಲ್ಲಿ ನೋಡಿ 1, 2 ಮತ್ತು 3 ಹೇಳಿಕೆಗಳು ಸರಿ, ಆದರೆ 4ನೇ ಹೇಳಿಕೆ ಮಾತ್ರ ತಪ್ಪಾಗಿದೆ. ಇದನ್ನು ಸಹ ಸರಿಯಾಗಿದೆ ಸ್ನೇಹಿತರೆ. ಕರ್ನಾಟಕ ಪ್ರಸ್ಥಭೂಮಿ ಇತ್ತೀಚೆಗೆ ರೂಪುಗೊಂಡಿದೆ. ಇದು ಸಹ ಸರಿಯಾಗಿದೆ. ಅಂದರೆ ಇತ್ತೀಚೆಗೆ ಅಂತಂದರೆ ಆ್ಯಕ್ಚುಲಿ ಇತ್ತೀಚೆಗೆ ಅಲ್ಲ ಸ್ನೇಹಿತರೆ, ಇದು ಸಹ ಪ್ರಾಚೀನ ಕರಾವಳಿ ಅಂತೀವಿ. ಅದಕ್ಕಾಗಿ ಇಲ್ಲಿ 1 ಮತ್ತು 3 4ನೇ ಸರಿ. ಕರ್ನಾಟಕ ದೊಡ್ಡ ಭೂಭಾಗ ಭೂಮಿಯ ಪ್ರಮುಖ ಕವಚದಲ್ಲಿ ಒಂದಾಗಿದೆ. ಇದು 4ನೇ ಹೇಳಿಕೆ ತಪ್ಪಾಗಿದೆ. 3 ಹೇಳಿಕೆಗಳು ಸರಿಯಾಗಿ ಹೇಳ್ತೀವಿ. 1, 2, 3 ಹೇಳಿಕೆ ಸರಿ, 4ನೇ ಹೇಳಿಕೆ ತಪ್ಪಾಗಿದೆ ಸ್ನೇಹಿತರೆ. ಅದಕ್ಕಾಗಿ ಈ ರೀತಿ ಕ್ವಶನ್ ಕೇಳಿದಾಗ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಅದಕ್ಕಾಗಿ ನೀವು ಒಂದು ಸಲ ಚೆನ್ನಾಗಿ ಕ್ವಶನ್ ಪೇಪರ್, ಯಾವ ಕ್ವಶನ್ ಪೇಪರ್ 2013ರಲ್ಲಿ ನಡೆದ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ, GK ಪತ್ರಿಕೆ. ಇದು ನಿಮ್ಗೆ ಸಿಕ್ಕಾಗ ಚೆನ್ನಾಗಿ ಒಂದು ಸಲ ನೋಡ್ಕೊಳ್ಳಿ. ನಂತರದ ವೈದಿಕ ಅವಧಿಯಲ್ಲಿ ಚಕ್ರವರ್ತಿ ಎಂದು ತಮ್ಮನ್ನು ತಾವು ಸ್ಥಾಪಿಸಿಕೊಳ್ಳಲು ರಾಜ್ಯರು ನಿರ್ವಹಿಸಿದರು. ಅಶ್ವಮೇಧ ಅಂದರೆ ಅಶ್ವಮೇಧ ಯಾಗ ನಡೆಸ್ತಂದರೆ ಕುದುರೆಗಳನ್ನು ಬಿಟ್ಟು ಆ ಕುದುರೆಗಳು ಎಲ್ಲೆಲ್ಲಿ ಹೋಯಿತೋ ಅವರೇ ಚಕ್ರವರ್ತಿ ಅಂತ ಗುರುತಿಸಿಕೊಳ್ತಾರೋ, ಅದಕ್ಕಾಗಿ ಇದಕ್ಕೆ ಅಶ್ವಮೇಧ ಅಂತ ಕರಿತೀವಿ. ಅಶೋಕನ ಹೆಸರನ್ನು ಸಾಮಾನ್ಯವಾಗಿ ಅವನ ಶಾಸನಗಳಲ್ಲಿ ಏನೆಂದು ಕರೆದಿದ್ದಾರೆ ಅಂದರೆ, ಅಶೋಕ ಮಹಾರಾಜ ಅವರ ಒಂದು ಹೆಸರು ಅವರಿಗೆ ಶಾಸನದಲ್ಲಿ ಏನನ್ನು ಉಲ್ಲೇಖ ಮಾಡಲಾಗಿದೆಪ್ಪ ಅಂದರೆ, ಕ್ಷಮಾಸೇರಿ, ಅಮೃತಗಾಥ, ಅಜಾತಶತ್ರು, ದೇವಾನುಪ್ರಿಯ, ಪ್ರಿಯದರ್ಶಿನಿ ಅಂತ ಹೇಳಿ ಸ್ನೇಹಿತರೆ. ಇದು ಭಾಳ ಇಂಪಾರ್ಟೆಂಟು. ದೇವಾನುಪ್ರಿಯ, ಪ್ರಿಯದರ್ಶಿನಿ ಇದು ಮಸ್ಕಿ ಶಾಸನ ಆಗಿರ್ಬೋದು. ಇನ್ನೊಂದು ಮಧ್ಯಪ್ರದೇಶದಲ್ಲಿ ಕಂಡುಬರುವ ಶಾಸನ ಸಹ ಇವರ ಉಲ್ಲೇಖದ ಹೆಸರು ದೇವಾನುಪ್ರಿಯ, ಪ್ರಿಯದರ್ಶಿನಿ ಅಂತ ಹೇಳ್ತೀವಿ ಸ್ನೇಹಿತರೆ. ಯಾರ ಹೆಸರಪ್ಪ ಅಂದರೆ ಅಶೋಕನ ಹೆಸರು. ಬೇಸಾ ನಗರದಲ್ಲಿ ಕಂಬದ ಮೇಲಿರುವ ಶಾಸನ ಇದಕ್ಕೆ ಸಂಬಂಧಿಸಿದೆ. ನೋಡಿ, ಹೆಲಿಡೋರಸ್ ಗ್ರೀಕ್ ರಾಯಭರಿಗೆ ಸಂಬಂಧಪಟ್ಟ ಬೇಸಾ ನಗರದಲ್ಲಿನ ಕಂಬದ ಮೇಲಿನ ಶಾಸನಕ್ಕೆ ಸಂಬಂಧಪಟ್ಟದ ಆಗಿದೆ ಅಂತ ಹೇಳ್ತೀವಿ. ಗುಪ್ತರ ಅವಧಿಯಲ್ಲಿ ಕಂದಾಯವು ಆದಾಯದ ಮುಖ್ಯ ಮೂಲವಾಗಿತ್ತು ಮತ್ತು ನಗದು ಅಥವಾ ವಸ್ತುವಿನ ರೂಪದಲ್ಲಿ ಪಾವತಿಸಲಾಗುತ್ತದೆ. ಇದನ್ನು ಏನೆಂದು ಕರೆಯುತ್ತಾರೆ ನೋಡಿ. ಈ ರೀತಿ ಕ್ವಶನ್ ಬಂದಾಗ ನಿಮ್ಗೆ ಡಿಫಿಕಲ್ಟ್ ಆಗ್ತದ. ಅದಕ್ಕಾಗಿ ನನ್ನ ಪದೇ ಹೇಳ್ತೀನಿ, ಚೆನ್ನಾಗಿ ಗೌರ್ಮೆಂಟ್ ಪುಸ್ತಕ ಮತ್ತು ಇನ್ನಿತರ ಆಥರ ಪುಸ್ತಕಗಳು ಚೆನ್ನಾಗಿ ಓದ್ಕೊಳ್ಬೇಕು. ನೋಡಿ, ಈ ರೀತಿ ಒಂದಲ್ಲೇನಿದೆ ಅಂದರೂ ಸಹ ನೋಡಿ ಯಾವ ರೀತಿ ಕೇಳಿದ್ರೆ, ಗುಪ್ತರ ಅವಧಿಯಲ್ಲಿ ಭೂಕಂದಾಯ ಮತ್ತು ಆದಾಯದ ಮುಖ್ಯ ಮೂಲವಾಗಿತ್ತು ಮತ್ತು ನಗದು ಅಥವಾ ವಸ್ತುವಿನ ರೂಪದಲ್ಲಿ ಪಾವತಿಸಲಾಗುತ್ತದೆ. ಇದನ್ನು ಏನೆಂದು ಕರೆಯುತ್ತಾರೆ ಅಂದರೆ ಸಮಂತ, ಭಾಗಾಕಾರ, ಉಪಾರಿಕ, ಪಂಚಮಂಡಲ. ಇಲ್ಲಿ ಭಾಗಾಕಾರ ಎಂಬುದು ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಾ. ಗುಪ್ತರ ಅವಧಿಯಲ್ಲಿ ಭೂಕಂದಾಯ ಆದಾಯ ಮತ್ತು ಮುಖ್ಯ ಮೂಲವಾಗಿತ್ತಂದು ನಗದು ಅಥವಾ ವಸ್ತುವಿನ ರೂಪದಲ್ಲಿ ಪಾವತಿಸಲಾಗುತ್ತದೆ ಸರಿಯಾಗಿ ಕರೆಯಲಾಗಿದೆ ಸ್ನೇಹಿತರೆ. ಭಾಗಾಕಾರ ಎಂಬುದು ನೆನಪಿಡಿ. ಇದೇ ರೀತಿ ಕ್ವಶನ್ಗಳು ನೀವು ಸಹ ಚೆನ್ನಾಗಿ ನೋಡ್ಕೊಳ್ಳಿ, ಯಾವ ರಾಜ್ಯದಲ್ಲಿ ಯಾವ್ಯಾವ ಮನೆತನದಲ್ಲಿ ಈ ರೀತಿ ಕ್ವಶನ್ ಕೇಳ್ತಾರ ಅಂತ. ಓಕೆನಾ. ಭಾರತದ ಪೂರ್ವ ಕರಾವಳಿಗೆ ಹೋಲಿಸಿದರೆ ಕರ್ನಾಟಕವು ಏಕೆ ದೊಡ್ಡ ನದಿ ಮುಖಜ ಭೂಮಿ ಹೊಂದಿಲ್ಲ. ನೋಡಿ, ಒಣ ಕರ್ನಾಟಕ ಭೂಗೋಳ ಮತ್ತು ಭಾರತ ಭೂಗೋಳಕ್ಕೆ ಹೋಲಿಕೆ ಮಾಡಿ ಕೇಳ್ತಾರೆ ಅಂದರೆ ಅದಕ್ಕಾಗಿ ನೀವು ಯಾವುದು ತಪ್ಪಾದ ಹೇಳಿಕೆ ಅಂತ ನೀವು ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಸರಿಯಾದನ್ನು ಆಯ್ಕೆ ಮಾಡಬೇಕು. ಹೆಚ್ಚಿನ ಎತ್ತರದ ಅಲೆಗಳು ಉತ್ಪಾದಿಸುವ ಅತ್ಯಂತ ಸಕ್ರಿಯ ನೈಋತ್ಯ ಮಾನ್ಸೂನ್ ಕಾರಣವಾಗಿದೆ. ನೋಡಿ, ಅದೇ ರೀತಿ ಹೆಚ್ಚಿನ ಎತ್ತರದ ಅಲೆಗಳು ಕರಾವಳಿಯ ತುಳಿಯುತ್ತವೆ ಮತ್ತು ನದಿಯ ಹೊರೆಗಳನ್ನು ಆಳ ಸಮುದ್ರಕ್ಕೆ ಹೊತ್ತೊಯ್ಯುತ್ತವೆ. ಪಶ್ಚಿಮಕ್ಕೆ ಹರಿಯುವ ನದಿಗಳು ಎಂದಿಗೂ ಸವೆತದ ಹೊರೆತೆಯನ್ನು ತರುವುದಿಲ್ಲ. ಬಹುಮಟ್ಟಿಗೆ ಮುಳುಗಿರುವ ಕರ್ನಾಟಕ ಕರಾವಳಿ. ಇಲ್ಲಿ ಎಲ್ಲ ಹೇಳಿಕೆಗಳು ಸರಿಯಾಗಿದ್ದಾವೆ ಸ್ನೇಹಿತರೆ. ಅದಕ್ಕಾಗಿ ಇಂಥ ಹೇಳಿಕೆ ರೂಪದಲ್ಲಿ ಕೇಳಿದಾಗ ನಿಮಗೆ ಎಕ್ಸಾಮ್ ದೃಷ್ಟಿಯಲ್ಲಿ ಭಾಳ ಡಿಫಿಕಲ್ಟ್ ಆಗಿರ್ತವೆ. ಅದಕ್ಕಾಗಿ ಚಾತುರ್ಯತೆಯಿಂದ ಆನ್ಸರ್ ಮಾಡಬೇಕು. ಚತುರ್ವರ್ಣ ವ್ಯವಸ್ಥೆಯಲ್ಲಿ ಋಗ್ವೇದದ ಹಿಂದಿನ ಸೂತ್ರಗಳಲ್ಲಿ 10ನೇ ಮಂಡಲ ಉಲ್ಲೇಖಿಸಲಾಗಿದೆ. 10ನೇ ಮಂಡಲ ಪುರುಷ ಸೂಕ್ತ ಎಂದು ಕರೀತಾರೆ ಸ್ನೇಹಿತರೆ. ಚತುರ್ವರ್ಣ ವ್ಯವಸ್ಥೆಯ ಋಗ್ವೇದದ ಹಿಂದಿನ ಸೂತ್ರಗಳಲ್ಲಿ 10ನೇ ಮಂಡಲದಲ್ಲಿ ಉಲ್ಲೇಖಿಸಿದ ಪುರುಷ ಸೂಕ್ತ ಎಂದು ಸಹ ನಾವು ಕರಿತೀವಿ. ಆದಿವರಹ ಎಂಬ ಶೀರ್ಷಿಕೆಯುಳ್ಳ ವಿಷ್ಣು ಭಕ್ತನಾದ ಮಿಹಿರ ಭೋಜ ವಂಶಕ್ಕೆ ಸೇರಿದನು. ನೋಡಿ, ಇದು ಸಹ ಭಾಳ ಇಂಪಾರ್ಟೆಂಟು. ಇಂಥ ಕ್ವಶನ್ ಕೇಳಿದಾಗ ಭಾಳ ಡಿಫಿಕಲ್ಟ್ ಆಗಿರ್ತದೆ. ಆದಿವರಹ ಎಂಬ ಶೀರ್ಷಿಕೆಯುಳ್ಳ ವಿಷ್ಣು ಭಕ್ತನಾದ ಮಿಹಿರ ಭೋಜ
ಈ ಅಂಶಕ್ಕೆ ಸೇರಿದ ರಾಜಸ್ಥಾನದ ಪ್ರತಿಹಾರ ರಾಜ್ಯಾಂಶ, ರಾಷ್ಟ್ರಕೂಟ ರಾಜ್ಯಾಂಶ, ಬಂಗಾಳದ ಸೇನೆ ರಾಜ್ಯಾಂಶ, ಮಾಳ್ವಾ ಪರಾಮರ ರಾಜ್ಯಾಂಶ. ನಿಮಗೂ ಎರಡೇ ಆಪ್ಷನ್ಸ್ ಕನ್ಫ್ಯೂಸ್ ಆಗ್ತವೆ, ಒಂದು ರಾಷ್ಟ್ರಕೂಟ ರಾಜ್ಯಾಂಶ, ಒಂದು ರಾಜಸ್ಥಾನದ ಪ್ರತಿಹಾರ ರಾಜ್ಯಾಂಶ. ಯಾರು ರಾಷ್ಟ್ರಕೂಟರ ಬಗ್ಗೆ ಸಂಪೂರ್ಣವಾಗಿ ಓದಿರ್ತಾರ ಅವಾಗ ಯಾಕಪ್ಪ ಅಂದರೆ ಇಲ್ಲಿ ರಾಜ್ಯದ ಹೆಸರುಗಳು ಸಹ ಗೊತ್ತಿರ್ತಾರ. ಆ ರಾಜ್ಯ ಇಲ್ಲಪ್ಪ ಅಂದರೆ ರಾಜಸ್ಥಾನದ ಪ್ರತಿಹಾರ ರಾಜ್ಯಾಂಶಕ್ಕೆ ಸೇರಿದ ಅಂತ ಹೇಳ್ಬೋದು. ನೇರವಾಗಿ ನೀವು ಆನ್ಸರ್ ಮಾಡ್ಬೋದು ಸ್ನೇಹಿತರೆ. ಅದಕ್ಕಾಗಿ ನಾನು ಹೇಳ್ತೀನಿ, ಇಂಥ ಕ್ವಶನ್ಗಳು ಕೆಇಯವರು ಭಾಳ ಡಿಫಿಕಲ್ಟಾಗಿ ಕೇಳ್ತಾರೆ. ಅದಕ್ಕಾಗಿ ಚೆನ್ನಾಗಿ ಒಂದು ಸಲ ಓದಿ ರಿವಿಷನ್ ಮಾಡಬೇಕು ಅಂತ ಹೇಳ್ತೀನಿ. ಆಳ್ವಿಕೆಯ ರಾಜ್ಯಾಂಶ ಮತ್ತು ಅವುಗಳ ರಾಜಧಾನಿಯೊಂದಿಗೆ ಹೊಂದಿಸಿ ಬರೀರಿ. ಅಂದರೆ ಆಳ್ವಿಕೆ ರಾಜ್ಯಾಂಶಗಳ ಸ್ನೇಹಿತರೆ ಅದರ ರಾಜಧಾನಿಗಳು ಇರ್ತಾವ. ಈ ರಾಜ್ಯಗಳು ನೋಡಬೇಕಪ್ಪ ಅಂದರೆ ನೀವು ಹೊಂದಿಸಿ ಬರೀಬೇಕು. ಚಂಡೇಲರು, ಚೌಹಾಣರು, ಪರಮಾರ್ಯರು, ಕಾಕತೀಯರು ಈ ರೀತಿ ಕೊಟ್ಟಾಗ ಇವು ರಾಜ್ಯ ಮನೆತನಗಳು. ಅವರ ರಾಜಧಾನಿ ವರಂಗಲ್, ಮಾಳವ, ಬುಂದೇಲ್ಖಂಡ, ಖಜುರಾಹೋ ಅಥವಾ ಬುಂದೇಲ್ಖಂಡ ಅಥವಾ ಖಜುರಾಹೋ ಅಂತ ಕರಿತೀವಿ. ಶಾಂಕಂಭರಿ ಅಂತ ಕರಿತೀವಿ. ಈ ರೀತಿ ಶಂಕಂಭರಿ ಅಂತ ಕರಿತೀವಿ. ಇವು ರಾಜಧಾನಿಗಳಾಗಿವೆ. ಇಲ್ಲಿ ಚಂದೇಲರು, ಚೌಹಾಣರು, ಪರಮಾರರು, ಕಾಕತೀಯರು ಇವೇನಪ್ಪ ಅಂದರೆ ಮನೆತನಗಳಾಗಿವೆ, ರಾಜ್ಯ ಮನೆತನಗಳು. ಈ ಚಂಡೇಲರ ರಾಜಧಾನಿ ಯಾವುದಪ್ಪ ಅಂದರೆ ಬುಂದೇಲ್ಖಂಡ ಅಥವಾ ಖಜುರಾಹೋ ಅಂತ ಕರಿತೀವಿ. ಚೌಹಾಣರ ರಾಜಧಾನಿ ಶಂಕಂಭರಿ ಅಂತ ಕರಿತೀವಿ. ಪರಮಾರ ರಾಜಧಾನಿ ಮಾಳವ, ಕಾಕತೀಯರ ರಾಜಧಾನಿ ವಾರಂಗಲ್. ಈ ರೀತಿ ಸ್ನೇಹಿತರೆ ಇತರ ರಾಜ್ಯದ ಮನೆತನಗಳ ಸ್ಥಾನ ಗೊತ್ತಿರಬೇಕು, ಅವರ ರಾಜಧಾನಿ ಮತ್ತು ಅವರ ಲಾಂಛನಗಳು, ಅವರು ಬಳಸಿದ ನಾಣ್ಯಗಳು ಸಹ ನಿಮಗೆ ಗೊತ್ತಿದ್ದರೆ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಚಿಸ್ತಿ ಕ್ರಮವನ್ನು ಭಾರತದಲ್ಲಿ ಪರಿಚಯಿಸಲ್ಪಟ್ಟವರು ಯಾರು ಅಂದರೆ ಚಿಸ್ತಿ ಪಂಗಡವನ್ನು ಯಾರು ಭಾರತಕ್ಕೆ ಪರಿಚಯವನ್ನು ಮಾಡಿಕೊಟ್ಟರು ಅಂಥೇಳಿ ಕೇಳಿದರೆ ನಿಜಾಮುದ್ದೀನ್ ಇನ್ ಜೌಲಿಯಾ, ಶೇಖ್ ಅಹಮದ್ ಅಬ್ದುಲ್ ಹಕ್, ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ, ಫರೀದ್ ಊದ್ ಇನ್. ಇಲ್ಲಿ ನೇರವಾಗಿ ನಿಮ್ಗೆ ಗೊತ್ತಿರ್ತದ. ಇಲ್ಲಿ ಆನ್ಸರ್ ಇದೆ ಸ್ನೇಹಿತರೆ. ಖ್ವಾಜಾ ಮೊಯಿನುದ್ದೀನ್ ಉದನ್ ಇನ್ ಚಿಸ್ತಿ ಅವರು ಏನು ಮಾಡ್ತಾರಪ್ಪ ಅಂದರೆ ಭಾರತದಲ್ಲಿ ಚಿಸ್ತಿ ಪಂಗಡ ಅಥವಾ ಅಂದರೆ ಚಿಸ್ತಿಯವರು ಚಿಸ್ತಿಯ ಒಂದು ಪಂಗಡ ಪರಿಚಯ ಮಾಡ್ತಾರೆ ಅಂತ ಹೇಳ್ತೀವಿ. ಇದು ಸಹ ಖ್ವಾಜಾ ಮೊಯಿನುದ್ದೀನ್ ಅಂತ ಹೇಳ್ತೀವಿ. ಇದು ಸಹ ನೆನಪಿಡಿ. ಕೆಳಗಿನ ಯಾವ ಕಣಿವೆ ಪಂಜಾಬ್ ಹಿಮಾಲಯದ ರೇಖಾಂಶ ವಿಭಾಗ ಅಲ್ಲ ಅಂತ ಕೇಳಿದರೆ ಅಂದರೆ ಯಾವ ಕಣಿವೆ ಪಂಜಾಬ್ ಮತ್ತು ಹಿಮಾಲಯದ ರೇಖಾಂಶದಲ್ಲಿ ಈ ಕೆಳಗಿನ ಯಾವ ಕಣಿವೆ ಪಂಜಾಬ್ ಹಿಮಾಲಯದ ರೇಖಾಂಶ ವಿಭಾಗದಲ್ಲಿ ಕಂಡುಬರಲ್ಲ ಅಂತ ಕೇಳಿದರೆ ಸ್ನೇಹಿತರೆ ಬಾರಲ್ ಲಾಛಾ ಅಥವಾ ಜುಂಜಿಲ್ಲಾ ಫಾಲ್ಸು, ರೋಹತಂಗು, ಪಿರ್ಪಂಜಾಲ್ ಶ್ರೇಣಿ ಅಂತೀವಿ. ಇಲ್ಲಿ ಪಿರ್ಪಂಜಾಲ್ ಶ್ರೇಣಿ ಎಂಬುದು ಎಲ್ಲಿ ಕಂಡು ಬರಲ್ಲಪ್ಪ ಅಂದರೆ ಹಿಮಾಲಯದ ರೇಖಾಂಶ ವಿಭಾಗ, ಪಂಜಾಬ್ ಹಿಮಾಲಯದ ರೇಖಾಂಶ ವಿಭಾಗದಲ್ಲಿ ಕಂಡು ಬರಲ್ಲ. ಇವು ಸಹ ಗೊತ್ತಿರಬೇಕು ಸ್ನೇಹಿತರೆ. ನಿಮ್ಮ ನೇರ ಕ್ವಶನ್ ಕೇಳ್ಬೋದು, ಈ ಕಣಿವೆಗಳು ಪಂಜಾಬ್ ಹಿಮಾಲಯ ರೇಖಾಂಶದಲ್ಲಿ ಕಂಡು ಬರ್ತಾವೆ ಅಂದರೆ ಬಾರಲಾಚ್, ಜೊಂಜಿಲಾ ಫಾಲ್ಸ್, ಲೋಹಾಟಂಗ್ ಇವೆಲ್ಲ ಪಂಜಾಬ್ ಹಿಮಾಲಯದ ರೇಖಾಂಶದಲ್ಲಿ ಕಂಡು ಬರ್ತಾವ. ಶಿಲೋನ ರಾಜಧಾನಿಯಾಗಿದ್ದ ಅನುರಾಧಪುರವನ್ನು ಚೋಳ ವಂಶದ ಯಾವ ಆಡಳಿತಗಾರನು ನಾಶ ಮಾಡಿದರು? ಅಂದರೆ ಶಿಲೋನನ ರಾಜಧಾನಿಯಾಗಿದ್ದ ಅನುರಾಧಪುರವನ್ನು ಚೋಳ ವಂಶದ ಯಾವ ಆಡಳಿತಗಾರ ನಾಶ ಮಾಡಿದ ಅಂತ ನೇರವಾಗಿ ಕಳಿಸ್ತಂದ್ರೆ ಇಲ್ಲಿ ಒಂದನೇ ಪರಾಂತಕ ರಾಜೇಂದ್ರ ಗಂಗೈಕೊಂಡ ಚೋಳ, ರಾಜಾದಿ ಗ್ರೇಟ್. ಇಲ್ಲಿ ರಾಜಾದಿ ಗ್ರೇಟ್ ಎಂಬುದು ಸರಿಯಾದ ಆನ್ಸರ್ ಆಗಿದೆ ಅಂತ ಹೇಳ್ಬೋದು. ಚೋಳರ ಪ್ರಮುಖ ಬಂದರು, ಅಲ್ಲಿಂದ ಅವರು ಚುರುಕಾದ ವ್ಯಾಪಾರ ನಡೆಸಿದ. ಇದು ಕಾವೇರಿ ನದಿಯ ಮುಖಭಾಗದಲ್ಲಿದೆ. ಇದು ಯಾವುದು ನೋಡಿ, ಭಾಳ ಇಂಪಾರ್ಟೆಂಟು. ನಾನು ಹೇಳಿದೆ ನಿಮಗೂ ಕೆಲವೊಂದು ಸಾಮ್ರಾಜ್ಯಗಳು ಯಾವ ರೀತಿ ಇರ್ತಪ್ಪ ಅಂದರೆ ಆ ಸಾಮ್ರಾಜ್ಯಗಳಲ್ಲಿ ಕ್ವಶನ್ ಕಂಪಲ್ಸರಿ ಬರ್ತದೆ ಸ್ನೇಹಿತರೆ. ಅದಕ್ಕಾಗಿ ಕರ್ನಾಟಕ ಇತಿಹಾಸದ ನೀವು ಸಂಪೂರ್ಣವಾಗಿ ನೋಡ್ಕೊಳ್ರಿ. ಇಂಪಾರ್ಟೆಂಟ್ ಆದ ಒಂದು ಮನೆತನಗಳು ಸಹ ನೋಡಿಕೊಳ್ಳೇಬೇಕು. ಚೋಳರ ಪ್ರಮುಖ ಬಂದರು, ಅಲ್ಲಿಂದ ಅವರು ಚುರುಕಾದ ವ್ಯಾಪಾರ ನಡೆಸಿದ. ಇದು ಕಾವೇರಿ ನದಿಯ ಮುಖಭಾಗದಲ್ಲಿದೆ. ಅಂದರೆ ಅವರ ಒಂದು ಬಂದರು ಇದೆ ಸ್ನೇಹಿತರೆ, ಕಾವೇರಿಯ ನದಿಯ ಮುಖಭಾಗದಲ್ಲಿ ಕಂಡು ಬರ್ತಾ. ಅದು ಯಾವ ಬಂದರಪ್ಪ ಅಂದರೆ ಪೊಲ್ಲನೂರು ಅವರ ಬಂದರು, ತಂಜಾವೂರು, ತಿರುಚನಪಳ್ಳಿ ಬಂದರು, ಕಾವೇರಿ ಪಟ್ಟಣಂ ಅಂತ ಹೇಳ್ತಾರೆ. ಇದು ಕಾವೇರಿ ಪಟ್ಟಣಂ ಬಂದೂರು ಅಂತ ಕರಿತಾರೆ. ಇದಕ್ಕೆ ಇನ್ನೊಂದು ಹೆಸರು ಪೋಹಾರ ಅಂತ ಕರಿತಾರೆ. ಕಾವೇರಿ ಪಟ್ಟಣ ಕೊಡಲೇ ಪೋಹಾರ ಅಂತ ಕೊಟ್ಟಿರ್ತಾರೆ. ಅದು ಸಹ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕಾಗಿ ಆಲ್ಮೋಸ್ಟ್ ನೀವು ಕ್ಲಿಕ್ ಮಾಡ್ಬೋದು. ಜೊತೆ ಹಿಮಾಲಯದ ಪೂರ್ವ ಪ್ರದೇಶ ಬಯಲು ಪ್ರದೇಶಕ್ಕೆ ಇಳಿಯುವ ಭಾರತದ ಉತ್ತರ ಬಯಲಿನ ಹಿಮಾಲಯದ ತಪ್ಪಲಿರುವ ರಂಧ್ರಗಳಿರುವ ಜಲ್ಲಿ ಕಲ್ಲುಗಳಿಂದ ಕೂಡಿದ ಬಯಲು ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ? ಹಿಮಾಲಯದ ಬಗ್ಗೆ 1, 2, 3 ಕ್ವಶನ್ಗಳಿದೆ ಸ್ನೇಹಿತರೆ. ಅದಕ್ಕಾಗಿ ಹಿಮಾಲಯದ ಬಗ್ಗೆ ಸಂಪೂರ್ಣ ನೋಡ್ಕೊಳ್ಬೇಕು. ಹಿಮಾಲಯ ಭೌಗೋಳಿಕವಾಗಿ ಅಲ್ಲಿ ಏನೇನು ಕಂಡು ಬರ್ತಾವೆ ಸಂಪೂರ್ಣ ನೋಡ್ಕೊಂಡ್ರೆ 1, 2 ಮಾರ್ಕ್ಸ್ ಕಂಪಲ್ಸರಿ ಬರ್ತಾವ.
ಹಿಮಾಲಯದ ಭೂಪ್ರದೇಶ ಬಯಲು ಪ್ರದೇಶಕ್ಕೆ ಇಳಿಯುವ ಭಾರತದ ಉತ್ತರ ಬಯಲಿನ ಹಿಮಾಲಯದ ತಪ್ಪಲಿನಿರುವ ರಂಧ್ರಗಳಿರುವ ಜಲ್ಲಿ ಕಲ್ಲುಗಳಿಂದ ಕೂಡಿದ ಬಯಲು ಪ್ರದೇಶ ಯಾವುದಪ್ಪ ಅಂದರೆ ಬಾಬಾರ್ ಥೆರೈ ಬಂಗಾರ ಖಾದರ್ ಇವೆಲ್ಲ ಮಣ್ಣುಗಳ ಸ್ನೇಹಿತರೆ. ಅದಕ್ಕಾಗಿ ಥೆರೈ ಎಂಬುದು ಇದು ಎಲ್ಲಪ್ಪ ಅಂದರೆ ಹಿಮಾಲಯದ ತಪ್ಪಲಿನ ರಂಧ್ರಗಳಿಲ್ಲ ಜಲ್ಲಿ ಕಲ್ಲುಗಳಿಂದ ಕೂಡಿದ ಬಯಲು ಪ್ರದೇಶ ಥೆರೈ ಅಂತ ಕರಿತೀವಿ. ಇದು ಭಾಳ ಇಂಪಾರ್ಟೆಂಟು. ಎಲ್ಲ ಮಣ್ಣುಗಳ ವಿಧಗಳು ಇದು ಅಲ್ಲ ಅಂತ ಹೇಳ್ತೀನಿ. ಅದಕ್ಕಾಗಿ ಜಲ್ಲಿ ಕಲ್ಲುಗಳಿಂದ ಕೂಡಿದ ಒಂದು ರಂಧ್ರದ ಹೆಸರೇ ಥೆರೈ ಅಂತ ಕರಿತೀವಿ. ನಿಕೋಬಾರ್ ದ್ವೀಪದ ಸಮೂಹ ದ್ವೀಪಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಸರಿಯಾದ ಅನುಕ್ರಮವನ್ನು ಆರಿಸಿ ಬರೆಯಿರಿ. ಯಾವ ರೀತಿ ಕ್ವಶನ್ ಕೇಳಿದಾರಪ್ಪ ಅಂದರೆ ನೀವೇ ಗೊತ್ತಾಗಲ್ಲ ಸ್ನೇಹಿತರೆ, ಇದಕ್ಕೆ ನೀವೇ ಅನುಸರಣೆ ಮಾಡಿ. ಕಾರ್ ನಿಕೋಬಾರ್, ಲಿಟಲ್ ನಿಕೋಬಾರ್, ಗ್ರೇಟ್ ನಿಕೋಬಾರ್, ತೆರಸ್ ದ್ವೀಪ. ಕಾರ್ ನಿಕೋಬಾರ್, ತೆರಸ್ ದ್ವೀಪ, ಲಿಟಲ್ ನಿಕೋಬಾರ್, ಗ್ರೇಟ್ ನಿಕೋಬಾರ್. ಇಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಕಾರ್ ನಿಕೋಬಾರ್, ಲಿಟಲ್ ನಿಕೋಬಾರ್, ಗ್ರೇಟ್ ನಿಕೋಬಾರ್, ತೆರಸ್ ದ್ವೀಪ ಇದು ಸರಿಯಾಗಿದೆ. ಅದಕ್ಕಾಗಿ ಚೆನ್ನಾಗಿ ಒಂದ್ಸಲ ನೋಡ್ರಿ. ಈ ಕೆಳಗಿನ ಯಾವುದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಸಮೂಹದ ಪ್ರತ್ಯೇಕ ಮಾಡುತ್ತೆ? ಅಂಡಮಾನ್ ಮತ್ತು ನಿಕೋಬಾರ್ ಪ್ರತ್ಯೇಕ ಮಾಡೋದು 10 ಡಿಗ್ರಿ ಚಾನಲ್ ಅಂತ ಹೇಳ್ತೀವಿ. ಓಕೆನಾ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಸಮೂಹದಲ್ಲಿ ಡೆಕ್ಕನ್ ಪ್ಯಾಸೇಜ್ ನಡುವೆ ಇರುತ್ತದೆ. ಮಧ್ಯ ಅಂಡಮಾನ್ ಮತ್ತು ದಕ್ಷಿಣ ಅಂಡಮಾನ್, ದಕ್ಷಿಣ ಅಂಡಮಾನ್ ಮತ್ತು ಮಧ್ಯ ಅಂಡಮಾನ್, ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್, ಉತ್ತರ ಅಂಡಮಾನಲ್ಲಿ ಮಧ್ಯ ಅಂಡಮಾನ್ ಮತ್ತು ದಕ್ಷಿಣ ಅಂಡಮಾನ್ ಮಧ್ಯೆ ಕಂಡುಬರುತ್ತೆ ಡೆಕ್ಕನ್ ಪ್ಯಾಸೇಜ್ ಅಂತ ಹೇಳಿದ್ರೆ. ಅದಕ್ಕಾಗಿ ಭಾಳ ಇಂಪಾರ್ಟೆಂಟ್ ಆಗಿರ್ತವ. ಈ ಕೆಳಗಿನ ಯಾವ ಭಾರತದ ದ್ವೀಪ ಜ್ವಾಲಾಮುಖಿವಲ್ಲ ಅಂತ ಕೇಳಿದರೆ ಜ್ವಾಲಾಮುಖಿ ಇಲ್ಲಿ ತೆರಸ್ ದ್ವೀಪ, ಕಾರ್ ನಿಕೋಬಾರ್ ದ್ವೀಪ, ಬ್ಯಾರನ್ ದ್ವೀಪ, ಇಲ್ಲಿ ಕವರಟ್ಟಿ ದ್ವೀಪ ಇದು ಜ್ವಾಲಾಮುಖಿ ಮೂಲವಲ್ಲದ ಒಂದು ದ್ವೀಪವಾಗಿರುತ್ತೆ. ಲಕ್ಷದ್ವೀಪ ಸಮೂಹದಲ್ಲಿ ಅತಿ ದೊಡ್ಡ ದ್ವೀಪ ಯಾವುದು ಅಂತ ಕೇಳಿದರೆ ನಿಕೋಬಾರ್ ದ್ವೀಪವಾಗಿರುತ್ತೆ. ಕೆಳಗಿನಗಳಲ್ಲಿ ಯಾವ ರಾಜ್ಯ ಕೇಂದ್ರಿತ ಸಿಪ್ಕಿಲ್ಲಾ ಮತ್ತು ಬಾರ್ಲಾಚ್ ಕಣಿವೆಗಳು ಕಂಡು ಬರ್ತವೆ ಅಂತ ಕೇಳಿದ್ರೆ ಇದು ಉತ್ತರಾಖಂಡ, ಜಮ್ಮು ಕಾಶ್ಮೀರ, ಸಿಕ್ಕಿಂ, ಹಿಮಾಚಲ ಪ್ರದೇಶದಲ್ಲಿ ಸಿಪ್ಕಿಲ್ಲಾ ಮತ್ತು ಬಾರ್ಲಾಚ್ಗಳು ಕಂಡು ಬರ್ತವೆ ಅಂದರೆ ಇಲ್ಲಿ ಹಿಮಾಚಲ ಪ್ರದೇಶ. ಭಾರತದ ಉತ್ತರ ಬಯಲು ಪ್ರದೇಶ ನದಿಯ ತಳದಲ್ಲಿರುವ ಹಳೆಯ ಮೆಕ್ಕಲು ಮಣ್ಣನ್ನು ಬಯಲು ಮಟ್ಟಕ್ಕಿಂತ ಮೇಲಿರಿಸುವ ತಾರ್ಸಿಗಳ ರೂಪದಲ್ಲಿ ಇರುವುದು ಏನೆಂದು ಕರಿತೀವಿ ಅಂದರೆ ಬಂಗಾರ. ಇದು ಹಳೆ ಮಣ್ಣು, ಖಾದರ್ ಎಂಬುದು ಹೊಸ ಮಣ್ಣು ಅಂತ ನೆನಪಿಡಿ. ಈ ರೀತಿ ನೆನಪಿಡ್ಕೋಬೇಕು. ವಿವಾಹಿತ ಹಿಂದೂ ಮಹಿಳೆಯರ ಹಣೆಯ ಮೇಲೆ ಸಿಂಧೂರವನ್ನು ಹಚ್ಚಿಕೊಳ್ಳುವುದಕ್ಕೆ ಉದಾಹರಣೆ ಸಾಂಸ್ಕೃತಿಕ ಪ್ರದೇಶ ಅಂದರೆ ಸಂಸ್ಕೃತಿ ಪ್ರದೇಶ ಅಂತ ಇರ್ತದೆ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಕ್ವಶನ್ ಬರ್ತಾರೆ. ಒಂದು ಪದವು